ಸ್ನೇಹಿತರೆ, ಇವತ್ತು ಜುಲೈ 10. ಓಕೆ, ಸಂಜೆ ನಾವು ಈ ಝೂಮ್ ಮೀಟಪ್ನಲ್ಲಿ ತಮ್ಮೆಲ್ಲರನ್ನ ಭೇಟಿ ಆಗ್ತಾ ಇದ್ದೇನೆ. ವಿವಿಧ ಮೂಲಗಳ, ವಿವಿಧ ಊರುಗಳ, ವಿವಿಧ ವೃತ್ತಿಗಳ, ವಿವಿಧ ವಯೋಮಾನದ ಎಲ್ಲ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇದ್ದೀರಿ. ತುಂಬಾ ಸಂತೋಷದಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಸಮಯಕ್ಕೆ ಸಂಬಂಧಪಟ್ಟ ವಿಷಯ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದದ್ದು. ಯಾಕೆಂದ್ರೆ ಸ್ನೇಹಿತರೆ, ನಾನು ಸಮಯವನ್ನ ಅರಿಯುತ್ತಾ ಈ ಸಮಯದ ಲಾಭವನ್ನ ನನ್ನದೇ ಆದ ರೀತಿಯಲ್ಲಿ ನಾನು ಪಡ್ಕೊಂಡಿದ್ದೇನೆ. ಆ ಅನುಭವಗಳನ್ನ ನಿಮ್ ಜೊತೆ ಇವತ್ತು ನಾನು ಹಂಚಿಕೊಳ್ತಾ ಇದ್ದೀನಿ ಅನ್ನೋದನ್ನ ತಿಳಿಸ್ತಾ, ನೀವು ಕಾರ್ಯಕ್ರಮದ ಕೊನೆಯವರೆಗೆ ಇದ್ದರೆ ಮಾತ್ರ ಇದರ ಪ್ರತಿಫಲ ಆಗ್ತದೆ. ಜೊತೆಗೆ ನಾವು ಮುಂದೆ ಜುಲೈ 12ನೇ ತಾರೀಕು 3.5 ಗಂಟೆಗಳ ಕಾಲ ನಡೆಸ್ತಾ ಇರುವಂತಹ ಶಿಬಿರದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಖಂಡಿತವಾಗಿ ಇಲ್ಲಿರೋರೆಲ್ಲ ನಮ್ಮ ಆ ಶಿಬಿರದಲ್ಲಿ ಭಾಗವಹಿಸ್ತೀರಿ. ಯಾಕೆಂದ್ರೆ ನನಗೆ ಆ ಒಂದು ನಂಬಿಕೆ ಇದೆ, ನೀವು ಜೀವನದಲ್ಲಿ ಆ ಬದುಕನ್ನ ಮತ್ತಷ್ಟು ಹಸನು ಮಾಡ್ಕೊಳ್ಬೇಕು ಅಂದ್ರೆ ಈ ಸಂದರ್ಭವನ್ನ ಚೆನ್ನಾಗಿ ಬಾಚಿ ತಪ್ಪಿಕೊಳ್ತೀರಿ ಅನ್ನುವಂತಹ ನಂಬಿಕೆ ನನ್ನದು ಅಂತ ನಿಮಗೆ ಹೇಳ್ತಾ, ಸ್ನೇಹಿತರೆ, ನಾನು ನನ್ನ ಒಂದು ಅನಿಸಿಕೆ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಆರಂಭ ಮಾಡ್ತಾ ಇದ್ದೇನೆ. ಕೆಲವು ಚಿತ್ರಗಳ ಮೂಲಕವೂ ತೋರಿಸಿದ್ರೆ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಚಿತ್ರಗಳ ಮೂಲಕ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಆನ್ಲೈನ್ ಕಾರ್ಯಾಗಾರದ ಪರಿಚಯದ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ. ಎನ್ರಿಚ್ ಯುವರ್ ಲೈಫ್ ಫ್ರಮ್ ಹೋಮ್ ಅಂತ ಅಕ್ಷರ ಹಾಕೋದಕ್ಕೆ ಕಾರಣ ನಿಮ್ಮೆಲ್ರಿಗೂ ತಿಳಿದೇ ಇದೆ. ಈಗ ಹೆಚ್ಚಿನ ಜನ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾಗಿದೆ. ಜೊತೆಗೆ ನಾವುಗಳೆಲ್ಲ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡುವಂತಹ ಕೆಲವು ಸಂದರ್ಭಗಳು ಬಂದಿದೆ. ನಮ್ಮ ಬದುಕನ್ನ ಮತ್ತಷ್ಟು ವಿಭಿನ್ನವಾಗಿ, ವಿಶಿಷ್ಟವಾಗಿ ರೂಪಿಸಿಕೊಳ್ಳೋದು ನಮ್ಮ ಕೈನಲ್ಲಿರ್ತದೆ ಸ್ನೇಹಿತರೆ. ಟೈಮ್ ಈಸ್ ಮನಿ ಅನ್ನುವಂತಹ ಬೆಂಜಮಿನ್ ಫ್ರಾಂಕ್ಲಿನ್ ಮಾತನ್ನು ಕೂಡ ಒಪ್ಪಲೇಬೇಕಾಗಿದೆ. ಆಕ್ಚುಲಿ ಟೈಮ್ ಈಸ್ ಮೋರ್ ದ್ಯಾನ್ ಮನಿ ಅಂತ ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾ ಇರತ್ತೆ ಸ್ನೇಹಿತರೆ. ಸೊ ಮತ್ತೊಮ್ಮೆ ಈ ಒಂದು ಸಮಯ, ಇದ್ರಲ್ಲಿ ನನ್ನ ಫ್ರೆಂಡ್ ವಿಶಾಲ್ ಅನ್ನೋರು ಈ ಇಮೇಜ್ ಮಾಡಿ ಕಳಿಸಿದ್ರು. ನಮ್ಮ ಕೈನಲ್ಲಿದೆ ಅನ್ನುವಂತಹ ಅರ್ಥವನ್ನ ಇದು ಸೂಚಿಸ್ತಾ ಇದೆ. ಏನು ಆ ಒಂದು ಸಮಯದ ಒಂದು ಐಕಾನ್ ತರ ನಿಮಗೆ ಕಾಣಿಸ್ತಾ ಇದೆ. ಅದ್ ಏನ್ ಸೂಚಿಸ್ತಾ ಇದೆ ಅಂತ ಅಂದ್ರೆ, ಈ ಒಂದು ಸಮಯ ಅಲ್ಲಿ ಎಷ್ಟು ಉಳಿದಿದೆಯೋ ಅದೊಂಥರ ನೋಡಿ, ಆ ಒಂದು ಸಮಯದ ಹಳೆ ಕಾಲದಲ್ಲಿ ಉಪಯೋಗಿಸ್ತಾ ಇದ್ರು. ಈಗ ನಾವೇನ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಈಗ ನಾವು ಕ್ಲಾಕ್ ನ ಬಳಸ್ತಾ ಇದ್ದೀವಿ. ಗಡಿಯಾರದ ಮೂಲಕ ನಾವು ಸಮಯವನ್ನ ಗಮನಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಯಾವಾಗ ನಾವು ಈ ಸಮಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ಅಲ್ಲಿ ಲೈಫ್ ಚೇಂಜ್ ಆಗುವಂತಹ ಎಲ್ಲ ಸಾಧ್ಯತೆಯನ್ನ ಗಮನಿಸ್ತಾ ಹೋಗ್ತಾ ಇರ್ತೇವೆ. ಆತ್ಮೀಯರೇ, ಆರಂಭದಲ್ಲಿ ಈಗ ನೀವು ನಮ್ಮ ಈ ಫ್ರೈಡೆ ಟಾಕ್ಸ್ ಗಳಿಗೆ ಬಂದಿದ್ದೀರಿ. ಅದಕ್ಕೆ ಇನ್ನೊಂದ್ಸರಿ ಸ್ವಾಗತವನ್ನ ಕೋರ್ತಾ, ಈ ಫ್ರೈಡೆ ಟಾಕ್ಸ್ ಗಳಲ್ಲಿ ಏನಾಗ್ತದೆ, ಒಂದೊಂದು ವಿಷಯ ತಗೊಂಡು ನಾನು ನಿಮ್ ಮುಂದೆ ಬರ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿರಬಹುದು. ಅಲ್ಲಿ ಇಂಟರಾಕ್ಷನ್ ಇರುತ್ತದೆ, ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ. ಪ್ರತಿ ಶುಕ್ರವಾರ ಸಂಜೆ 7:45ಗೆ ನಮ್ಮ ಜೊತೆ ಇರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ವತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಇದೆ. ಅದೇನಂದ್ರೆ, ವೇಳೆಯ ವಯ್ಯಾರ ಅನ್ನುವ ಆಡಿಯೋ ಬುಕ್ ನ ನಾನು ಲಾಂಚ್ ಮಾಡ್ತಾ ಇದ್ದೇನೆ. ನೆನ್ನೆ ಇವತ್ತಷ್ಟೇ ಅದು ತಾಜಾ ಎಡಿಟಿಂಗ್ ಆಗಿ, ಇದು ನಾನು ಒಂದು 12 ವರ್ಷಗಳ ಹಿಂದೆ ಸಮಯದ ಬಗ್ಗೆ ಕೆಲವು ಕವಿಗಳಿಗೆ ಕೊಟ್ಟು ಕವನಗಳನ್ನು ಬರೆಯೋಕೆ ಹೇಳಿದೆ.
ನಾನೂ ಒಂದು ಕವನವನ್ನ ಬರೆದೆ. ಜೊತೆಗೆ ಸಮಯವನ್ನ ಅರ್ಥ ಮಾಡ್ಕೊಳಕ್ಕೆ ಆರಂಭ ಮಾಡಿದ್ನಲ್ಲ, ಆ ಕಾನ್ಸೆಪ್ಟ್ಸ್ ಎಲ್ಲ ಅಲ್ಲಿ ಸರ್ವಜ್ಞನಿಂದ ಹಿಡಿದು ಹಲವಾರು ಕವಿಗಳು ತಮ್ಮ ಹಾಡುಗಳನ್ನ ನಮ್ಗೆ ನೀಡಿದ್ದಾರೆ. ಅದನ್ನ ಗಾಯನ ರೂಪದಲ್ಲಿ ನಚಿಕೇತ್ ಶರ್ಮಾ ಹಾಡಿದ್ದಾರೆ. ಅಂದ್ರೆ ನನ್ನ ಮಾತು ಮತ್ತೆ ಗಾಯನದ ಈ ಒಂದು ವಿಶೇಷವಾದ ಆಡಿಯೋ ಬುಕ್ ಇವತ್ತಿನ ವಿಶೇಷ. ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ. ಆರಂಭದಲ್ಲೇ ಇದೊಂದು ನಂಬರ್ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಮ್ದೊಂದು ಟೆಂಡೆನ್ಸಿ ಇದೆ ಜನರಿಗೆ, ಆರಂಭದಲ್ಲೇನೆ ಒಂದು 5 ನಿಮಿಷದಲ್ಲೇನೆ ಎಲ್ಲ ಇಡೀ ಕಾರ್ಯಕ್ರಮದ್ದು ಗೊತ್ತಾಗ್ಬಿಡ್ಬೇಕು ಅಂತ. ಇವತ್ತು ಇನ್ಸ್ಟೆಂಟ್ ಯುಗ ನೋಡಿ, ಇಲ್ಲಿ ಬೀಜ ಹಾಕ್ತಿದ್ದಂಗೆ ಇಲ್ಲಿ ಹಣ್ಣು ಕಿತ್ಕೊಂಡ್ಬಿಡ್ಬೇಕು ಅಂತ. ಓಕೆ, ಯಾವುದಕ್ಕೂ ಇಡೀ ಕಾರ್ಯಕ್ರಮದ ಕೊನೆಯವರೆಗೂ ನೀವೆಲ್ಲ ಇರ್ತೀರಿ ಅಂತ ನಂಬಿಕೆ ಇದೆ. ಆದ್ರೂ ಯಾರೋ ಮುಂಚೆನೆ ಕಮಿಟ್ ಆಗಿದ್ರು, ಸ್ವಲ್ಪ ಹೊತ್ತಿದ್ದೋಗೋಣ ಅಂತ ಬಂದಿದ್ರೆ ಇದೊಂದು ನಂಬರ್ ನೋಟ್ ಮಾಡ್ಕೊಳ್ಳಿ, ನಮ್ ಜೊತೆ ಕನೆಕ್ಟಿವಿಟಿ ಇರಿ. ಜೊತೆಗೆ ಒಂದು ಟೆಲಿಗ್ರಾಮ್ ನಲ್ಲಿ JP's ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅಂತ ಒಂದು ಗ್ರೂಪ್ ಮಾಡಿದ್ದೀನಿ. ಓಕೆ, ಅದನ್ನ ನಿಮ್ಗೆ ಈ ಒಂದು ಚಾಟ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ಸಿಗುತ್ತೆ. ಓಕೆ, ಸೊ ನೀವು ಆ ಗ್ರೂಪ್ನೊಳಗಡೆ ಇದ್ಬಿಟ್ರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮನೂ ಗೊತ್ತಾಗುತ್ತೆ. ಉದಾಹರಣೆಗೆ ಇವತ್ತು ನಾನು ಒಂದು ಆದಿತ್ಯ ಕಾಲೇಜಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನೋ ವಿಷಯನ ಇವತ್ತು ಸಂಜೆ 5ರಿಂದ 6 ಗಂಟೆವರೆಗೂ ನಾನು ಮಾತನಾಡಿದೆ. ಆ ಮಾತಾಡಿದ್ದು ಈಗ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಕೆಲವು ಹಾಕ್ತೇನಲ್ವಾ, ಆ ಇನ್ಫಾರ್ಮೇಶನ್ ಅನ್ನ ನಾನು ಹಾಕೋದು ಓನ್ಲಿ ಆ ಟೆಲಿಗ್ರಾಮ್ ಗ್ರೂಪ್ ಹಾಕ್ತೀನಿ. ಸೊ ಕೆಲವರು ಅದನ್ನ ನೋಡದೆ ಇದ್ರೆ ಮಿಸ್ ಮಾಡ್ಕೊಳ್ತೀರಾ. ಉದಾಹರಣೆಗೆ ನಾಳೆ ನಾನು ಫೇಸ್ಬುಕ್ ಲೈವ್ ನಲ್ಲಿ ಬರ್ತಾ ಇದ್ದೀನಿ, ನಾನು ಆ ಲಿಂಕ್ ಬೇಕಾ, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಜಾಯ್ನ್ ಆಗ್ತಾ ಇದ್ದಂಗೆ ನಿಮ್ಗೆ ಆ ಲಿಂಕ್ ಅನ್ನು ಕೊಡ್ತೇನೆ. ಅಲ್ಲಿ ಪೇರೆಂಟ್ಸ್ ಬಗ್ಗೆ, ಪೇರೆಂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪೋಷಕರ ಪಾತ್ರ ಎಷ್ಟು ಮುಖ್ಯ ಇದೆ ಅಂತ ಮಾತಾಡ್ತೀನಿ. ನೀವು ನನ್ನ ಜೊತೆ ಕನೆಕ್ಟಿವಿಟಿ. ಕೆಲವು ಸಾರಿ ಟಿವಿ ಕಾರ್ಯಕ್ರಮದ್ದು ಒಂದಿನದ ಮುಂಚೆ ನನಗೆ ತಿಳಿಸ್ತಾರೆ, ದೂರದರ್ಶನ್ ಚಂದನದಲ್ಲಿ ಬರೋದಾಗ್ಲಿ ಅಥವಾ ಬೇರೆ ಚಾನಲ್ ಅಲ್ಲಿ ನಾನು ಯಾವ್ದಾದ್ರು ಒಂದು ವಿಷಯದ ಮಾತಾಡೋದು, ಇವೆಲ್ಲವನ್ನ ಅಲ್ಲಿ ಹಾಕ್ತಾನೆ. ಅಷ್ಟೇ ಅಲ್ಲ, ನಿಮ್ಗೆ ಆಶ್ಚರ್ಯ ಆಗ್ಬೋದು, 10-15 ಈ ಬುಕ್ಗಳನ್ನ ಈಗಾಗ್ಲೇ ನಾನಲ್ಲಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿದ್ದೇನೆ. ನೀವು ಗಮನಿಸಬಹುದು, JP's ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅನ್ನುವಂಥದ್ದು. ಸೊ ಟೆಲಿಗ್ರಾಮ್ ಆಪ್ ನಲ್ಲಿ ಇದಿರ್ತದೆ, ಲಿಂಕ್ ಅನ್ನ ಈಗ ನಿಮ್ಗೆ ಕಳಿಸಿದೆ. ಓಕೆ ಸ್ನೇಹಿತರೆ, ನಾನು ಜುಲೈ 12 ಟೈಮ್ ಮ್ಯಾನೇಜ್ಮೆಂಟ್ 3.5 ಗಂಟೆ ನಾನು ಮತ್ತಷ್ಟು ಸುದೀರ್ಘವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಆ ಇಡೀ ಶಿಬಿರದಲ್ಲಿ ಯಾವ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ. ಅದಾದ್ಮೇಲೆ ಕೆಲವು ಜನರಲ್ ಥಾಟ್ಸ್, ಅದಾದ್ಮೇಲೆ ಇಂಟ್ರಾಕ್ಷನ್, ವರ್ಕ್ಶಾಪ್ ಬಗ್ಗೆ ಡೀಟೇಲ್ಸ್, ಈ ತರ ಇರ್ತದೆ. ಸೊ ಈ ಸಕ್ಸಸ್ ಸೀಕ್ರೆಟ್ಸ್ ವಿತ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಒಂದು ಕೇಬಲ್ ಟಿವಿನಲ್ಲಿ ಶೋಸ್ ಬರ್ತಾ ಇತ್ತು. ಸೊ ನಾನು ಒಂದೊಂದೇ ಸೀಕ್ರೆಟ್ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀಡ್ತಾ ಬಂದಿದ್ದೇನೆ. 1400ಕ್ಕೂ ಮಿಗಿಲಾದ ವಿಡಿಯೋಗಳು ಇರ್ತದೆ. ಜಯಪ್ರಕಾಶ್ ನಾಗತಿಹಳ್ಳಿ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್, ಜಯಪ್ರಕಾಶ್ ನಾಗತಿಹಳ್ಳಿ ಟಿಪ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಜೊತೆಗೆ ನಾನು ಯಾವಾಗ್ಲೂ ಈ BA ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಂಬಿಕೆ ಉಳ್ಳವನು. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್, ಅಪರಿಮಿತ ಪರಿವರ್ತನೆ ಅನ್ನುವ ಹೆಸರಿನಲ್ಲಿ ಈ ಸೀರೀಸ್ ಆಫ್ ಟಾಕ್ಸ್, ಈ ಸೀರೀಸ್ ಆಫ್ ವರ್ಕ್ಶಾಪ್ಸ್, ಅಂಡ್ ದೆನ್ ಐ ಗೋ ಫಾರ್ ದ ಸೀರೀಸ್ ಆಫ್ ಕೋರ್ಸಸ್, ಡಿಫ್ರೆಂಟ್ ಕೋರ್ಸಸ್. ಇದನ್ನ ನಿಮ್ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಓಕೆ, ಈಗ ಸ್ನೇಹಿತರೆ, ಟೈಮ್ ಮ್ಯಾನೇಜ್ಮೆಂಟ್ಗೆ ಈ ವರ್ಕ್ಶಾಪ್ ನಲ್ಲಿ ಏನೇನು ಕವರ್ ಮಾಡ್ತಾನೆ, ಒಂದು 3 ಭಾಗ ಮಾಡ್ತೀನಿ. ನಂಬರ್ 1, ಅಂಡರ್ಸ್ಟ್ಯಾಂಡಿಂಗ್, ಸಮಯನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ. ಓಕೆ, ಕ್ಯಾಲೆಂಡರ್ ಅರ್ಥ ಮಾಡ್ಕೊಂಡಿದ್ದೀರಾ? ಕ್ಯಾಲೆಂಡರ್, ಒಂದು ಕ್ಯಾಲೆಂಡರ್ ನೋಡಿದ್ರೆ ಏನೇನು ಇನ್ಫಾರ್ಮೇಶನ್ ಇರುತ್ತೆ ಎಲ್ಲ ಗೊತ್ತಿದೆಯಲ್ಲ ನಿಮ್ಗೆ ಸ್ನೇಹಿತರೆ. ಆ ಕ್ಯಾಲೆಂಡರ್ ನಮ್ಮ ಬದುಕಿಗಿಂತ ದೊಡ್ಡದು. ಯಾಕೆಂದ್ರೆ ಆ ಕ್ಯಾಲೆಂಡರ್ಗಳು ನಿರಂತರವಾಗಿ ಬರ್ತಾ ಇರುತ್ತೆ, ಆದ್ರೆ ಯಾವುದೋ ಒಂದು ಡೇಟ್ ನಲ್ಲಿ ನಮ್ಮ ಲೈಫ್ ನಿಂತೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಕ್ಯಾಲೆಂಡರ್ ದೊಡ್ಡದು. ಕ್ಯಾಲೆಂಡರ್ನ ಗಮನಿಸ್ತಾರೆ. ಕ್ಯಾಲೆಂಡರ್ ನಲ್ಲಿ ಆಯಾ ತಿಂಗಳಲ್ಲಿ ಏನೇನ್ ವಿಶೇಷಗಳಿರುತ್ತೆ ಗಮನಿಸ್ತಾರೆ. ಹಬ್ಬ ಹರಿದಿನಗಳು ನೆನಪಿರುತ್ತೆ, ಅಥವಾ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ, ಹೊಸ ಬಟ್ಟೆ ಹಾಕೊಳ್ತೀವಿ, ಓಕೆ, ಅನುಭವಿಸ್ತೀವಿ. ಆದ್ರೆ ಒಟ್ಟಾರೆ ಗಮನಿಸ್ತಾ ಇರ್ಬೇಕು ಅಂದ್ರೆ ಆ ಕ್ಯಾಲೆಂಡರ್ನ ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಅದರ ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆಯನ್ನ ಮಾಡಬೇಕು. ಅದನ್ನ ನಾವು ಜುಲೈ 12 ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಸಮಯದ ಜೊತೆಗೆ ಬದುಕನ್ನ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ತುಂಬಾನೇ ಮುಖ್ಯ ಆಗುತ್ತೆ. ನಾನಂತೂ ಟೈಮ್ ಈಸ್ ಈಕ್ವಲ್ ಟು ಲೈಫ್ ಅಂತ ಕರಿತೇನೆ. ಯಾಕೆಂದ್ರೆ ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಡೆತ್ ಇವೆರಡರ ನಡುವೆ ಇರುವುದೇ ಜೀವನ. ಹುಟ್ಟಿನ ದಿನ
ಮತ್ತು ಸಾವಿನ ದಿನ. ಒಂದು ದಿನ ಗೊತ್ತು ನಮ್ಗೆ ಹುಟ್ಟಿನ ದಿನ, ಆದ್ರೆ ಇನ್ನೊಂದು ದಿನ ನಮ್ಗೆ ಗೊತ್ತಿಲ್ಲ. ಓಕೆ, ಬಟ್ ಅದು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಅದು ಯಾವತ್ ಬಂದ್ಬಿಡುತ್ತೋ ಅಂತ ನಾವು ಒಂಥರ ಕಾತರದಿಂದ ಅಥವಾ ಟೆನ್ಷನ್ ಇಂದ, ಒತ್ತಡದಿಂದ ಸಿಕ್ಕಾಪಟ್ಟೆ ಜನ ಇದ್ದೀವಿ ಅಲ್ವಾ. ಅದು ಇರೋದು ಬೇಡ ಸ್ನೇಹಿತರೆ. ನಿಮ್ಗೊಂದು ಗುಟ್ಟು ಹೇಳ್ಕೊಡ್ತೀನಿ, ಲೆಟ್ ಅಸ್ ಲಿವ್ ಲೈಫ್ ಲೈಕ್, ಓಕೆ, ವಿ ಹ್ಯಾವ್ ಟು ಲಿವ್ ಆಸ್ ಇಫ್ ದೇರ್ ಈಸ್ ನೋ ಟುಮಾರೋ. ಪ್ರತಿ ದಿನಾನ ಚೆನ್ನಾಗಿ ಕಳೆಯೋದಕ್ಕೆ ಆರಂಭ ಮಾಡೋಣ. ಪ್ರತಿ ದಿನಾನ ಚೆನ್ನಾಗಿ ಕಳೀತಾ ಹೋಗ್ತಾ ಇದ್ದಂಗೆ ಹೇ ನಮ್ಮ ಲೈಫ್ನ ಚೆನ್ನಾಗಿ ಕಳೀತಾ ಇದ್ದೀವಲ್ಲ ಅಂತ ಅನ್ಸುತ್ತೆ. ಸೊ ನಮ್ಮ ಬದುಕು ಇಷ್ಟೇ ಸಿಂಪಲ್, ಅರ್ಥ ಮಾಡ್ಕೊಂಡ್ಬಿಡಿ. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಇವೆರಡರ ಮಧ್ಯೆನೇ ಇರೋದ್ರಿಂದ ಈಗ ಅದರದ್ದೆಲ್ಲೋ ಯಾವುದೋ ಒಂದು ಹಂತದಲ್ಲಿ ಇರ್ತೀವಿ. ಇನ್ನು ಉಳಿದಿರುವ ಸಮಯವನ್ನ ಸರಿಯಾಗಿ ಕಳೆಯೋಣ ಅನ್ನೋ ಮನೋಭಾವ, ಥಾಟ್ನ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ದೆನ್ ಟುಡೇ, ಇಂದಿನ ದಿನಕ್ಕಿಂತ ನಾಳಿನ ದಿನ ಲೇಸೆಂದು ಹೇಳಿರಯ್ಯ ಅಂತ ನಮ್ಮ ಬಸವಣ್ಣನವರು ಹೇಳ್ತಾರೆ. ಓಕೆ, ಇನ್ನೊಬ್ಬ ಇಂಗ್ಲಿಷ್ ವ್ಯಕ್ತಿ ಟುಡೇ ಅನ್ನೋ ಒಂದು ಬಿಲ್ಲೆ ಇಟ್ಕೊಂಡಿರ್ತಾನಂತೆ ಟೇಬಲ್ ಮುಂದೆ, ಅಂದ್ರೆ ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು ಅಂತ. ಯೆಸ್ಟರ್ಡೇ ಎ ಕ್ಯಾನ್ಸಲ್ ಚೆಕ್, ಟುಮಾರೋ ಎ ಪ್ರಾಮಿಸರಿ ನೋಟ್, ಅಂಡ್ ಟುಡೇ ಇಸ್ ದ ರೆಡಿ ಕ್ಯಾಶ್. ಈ ಟುಡೇನ ಅರ್ಥ ಮಾಡ್ಕೊಳ್ಳೋದು. ಈ ಟುಡೇ ಅಂದ್ರೆ ಏನು? 24 hours. 24 hours. ಈ 24 hours ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫ್ ಸಖತ್ತಾಗಿರ್ತದೆ. ಅದನ್ನ ಅರ್ಥ ಮಾಡಿಸುವ ಪ್ರಯತ್ನ ನಡೀತದೆ. ದೆನ್ ಕ್ಲಾಕ್, ದಿನದಲ್ಲೇನೋ 24 ಗಂಟೆ ಇದೆ, ಆದ್ರೆ ಈ ಗಡಿಯಾರ ಬರೀ 12 ದಿನ ತೋರಿಸುತ್ತೆ, 12 ಗಂಟೆ ತೋರಿಸುತ್ತಲ್ಲ. ಅಂದ್ರೆ ಅದರ್ಥ ಅರ್ಧ ದಿನನ ತೋರಿಸುತ್ತಲ್ವಾ. AM PM ಅಂತ ನಾವು ಆಮೇಲೆ ಆಡ್ ಮಾಡ್ಕೊಳ್ತೀವಲ್ವಾ ಅಲ್ವಾ ಸ್ನೇಹಿತರೆ. ಓಕೆ, ಯಾಕೆ ಅಂದ್ರೆ ಇದ್ರಲ್ಲಿ ಒಂದು ಮೆಸೇಜ್ ಇದೆ, ಹೇಳ್ಬಿಡ್ತೀನಿ. 24 ಗಂಟೆ ಇದ್ರು ಒಂದ್ ದಿನದಲ್ಲಿ ಜನ ಆಕ್ಟಿವ್ ಆಗಿರೋದು ಒಟ್ಟು 12 hours ಅಂತ ಅರ್ಥ ಮಾಡ್ಕೋಬಹುದು. ಎಲ್ಲೋ ತುಂಬಾ ಗ್ರೇಟ್ ಸಕ್ಸಸ್ ಮಾಡ್ಬೇಕಂತ ಇರೋರು ಇನ್ನೊಂದೆರಡು ಗಂಟೆ ತಗೋತಾರೆ, ಇನ್ನೊಂದೆರಡು ಗಂಟೆ ಎಕ್ಸ್ಟ್ರಾ ವಿನಿಯೋಗಿಸ್ತಾರೆ. ಇಲ್ದೇ ಇದ್ರೆ ಮನುಷ್ಯ 12 hours ಸರಿಯಾಗಿ ಕಳೆದು ಬಿಟ್ರು ಗ್ರೇಟ್. ಆದ್ರೆ ಎಷ್ಟೊಂದು ಜನ ತಮ್ಮ ಪ್ರೊಡಕ್ಟಿವಿಟಿಯನ್ನ ಕೇವಲ 3-4 ಗಂಟೆಗಳಷ್ಟೇ ಮಾಡ್ತಾ ಇದ್ದಾರೆ, ಉಳಿದ ಗಂಟೆಗಳು ಮಾಡ್ತಾ ಇಲ್ಲ ಅನ್ನುವ ಬೇಸರ ನಮ್ಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ರಿಪೇರಿ ಮಾಡ್ಕೊಂಡ್ರೆ ನಮ್ಮ ಲೈಫ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದು ಅಂತ ನಂಗೆ ಅನ್ಸಕ್ ಶುರುವಾಗಿದೆ ಸ್ನೇಹಿತರೆ. ದೆನ್ ಎ ಮೂಮೆಂಟ್, ಎ ಸೆಕೆಂಡ್. ನಾನೊಂದು ಪುಸ್ತಕ ಬರೆದಿದ್ದೀನಿ, ಅನುಕ್ಷಣ ಅನುಭವಿಸಿ ಅಂತ. ಅದು ಸಪ್ನಾ ಬುಕ್ ಹೌಸ್ ನಲ್ಲಿ ನಿಮಗೆ ಸಿಗ್ತದೆ, sapnaonline.com ಅಲ್ಲಿ ತಗೊಳ್ಳಿ. ಅನುಕ್ಷಣ ಅನುಭವಿಸಿ, ಎಕ್ಸ್ಪೀರಿಯನ್ಸ್ ಈಚ್ ಅಂಡ್ ಎವರಿ ಮೂಮೆಂಟ್. ಓಕೆ, ನಮ್ಗೆ ಪ್ರತಿ ಕ್ಷಣ ಮುಖ್ಯ ಅಂತಾರೆ. ಅದಕ್ಕೆ ಅರ್ಥ ಮಾಡ್ಸಕ್ಕೆ ಒಂದು ಮಾತು ಹೇಳ್ತಾ ಇರ್ತೀವಿ ನಾವು. ಇಫ್ ಯು ವಾಂಟ್ ಟು ರಿಲೀಸ್ ದಿ ವ್ಯಾಲ್ಯೂ ಆಫ್ 1 year, ಆಸ್ಕ್ ಎ ಪರ್ಸನ್ ಹೂ ಹ್ಯಾಸ್ ಫೇಲ್ಡ್ ಇನ್ ದಿಸ್ ಎಕ್ಸಾಮ್. If you want to release the value of 1 month, ask a mother who has given birth to a premature baby. If you want to release the value of 1 week, ask a weekly editor. If you want to release the value of 1 day, ask a daily wage laborer. If you want to release the value of 1 hour, ask the lovers who are eager to meet. If you want to release the value of 1 minute, ask a person who has just missed the train. If you want to release the value of 1 second, ask a person 1 minute, ask a person who has just missed from the accident, just saved from the accident, just escaped from the accident. If you want to release the value of 1 second, ask an athlete who has just missed the medal. ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಪ್ರತಿ ಕ್ಷಣ ನಮ್ಮ ಬದುಕಿನಲ್ಲಿ ಮುಖ್ಯ, ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ ಫೈನ್. ನೆಕ್ಸ್ಟ್, ಪ್ರೆಸೆಂಟ್, ಬೀಯಿಂಗ್ ಇನ್ ದ ಪ್ರೆಸೆಂಟ್. ನಾವು ಪ್ರೆಸೆಂಟೇಶನ್ ಕೊಡೋಣ ಅಂತ ಒಂದು ಗಿಫ್ಟ್ಗೆ ಹೇಳ್ತೀವಿ ಅಲ್ವಾ. ಓಕೆ, ಇಲ್ಲಿ ಈ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಅದನ್ನ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಪಾಸ್ಟ್ ಅಲ್ಲಿ ಲೈಫ್ ನ ಲೀಡ್ ಮಾಡ್ತಾರೆ, ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಲೀಡ್ ಮಾಡ್ತಾರೆ. ಯಾರು ಪ್ರೆಸೆಂಟ್ ಅಲ್ಲಿ ಲೀಡ್ ಮಾಡ್ತಾ ಇಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಟ್ಕೋಬೇಕು, ಫ್ಯೂಚರ್ ಗೋಲ್ಗಳು ಇಟ್ಕೋಬೇಕು. ಆದ್ರೆ ವಿ ಹ್ಯಾವ್ ಟು ಲಿವ್ ಇನ್ ದ ಪ್ರೆಸೆಂಟ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ ನಮ್ಮ ಲೈಫ್
ಚೆನ್ನಾಗ್ತದೆ, ಬಾಳು ಬಂಗಾರ ಆಗ್ತದೆ. ಓಕೆ, ಟೈಮ್ ಅಂಡ್ ಮನಿ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಟೈಮ್ ಅಂಡ್ ಮನಿ, ಈ ಎವ್ರಿ ಡೇ ವಿ ಗಾಟ್ 86,400 seconds. Okay, if we have 86,400 in our pocket, are we utilizing in the same way? No, definitely not. But when you start comparing with the money, you will know the value of time. Okay, now the second aspect which I want to cover is the approach. Okay, ಈ ಟೈಮ್ ಇದೆ, ಟೈಮ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಅದನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ಅಂದರೆ ಒಂದು ಗುಟ್ಟು ಹೇಳ್ಕೊಡ್ತಾ ಇದ್ದೀನಿ. ಮೀ ಟೈಮ್, ನನ್ನ ಟೈಮ್ ಎಷ್ಟು, ಈ ಒಂದು ದಿನದೊಳಗೆ ನನ್ನ ಸಮಯವನ್ನ ನಾನು ನನಗಿಷ್ಟವಾದ ಚಟುವಟಿಕೆಗಳಿಗೆ ಮಾಡುತ್ತಿದ್ದೇನೆಯಾ? Prime time. Out of 24 hours, 1 or 2 hours are very, very dearer to my heart. ಆ ಕ್ಷಣದಲ್ಲಿ ಏನಾದ್ರೂ ನಾನು ಸರಿಯಾಗಿ ಏನಾದ್ರು ಓದ್ಬಿಟ್ರೆ, ಇನ್ನೇನೋ ಮಾಡ್ಬಿಟ್ರೆ, ವಾವ್ ಗ್ರೇಟ್ ಅನ್ನಿಸ್ತದೆ. ಅದು ಪ್ರೈಮ್ ಟೈಮ್ ಅಂತ ಕರಿತೀವಿ. ಕ್ವಾಲಿಟಿ ಟೈಮ್, ಗುಣಮಟ್ಟ, ಎಲ್ಲದರಲ್ಲೂ ಗುಣಮಟ್ಟ. ನೀವು ನಿಮಗೆ ಲಭ್ಯ ಇರುವ ಈ 60 ನಿಮಿಷಗಳನ್ನ ಸರಿಯಾದ ರೀತಿಯಲ್ಲಿ ಎಷ್ಟು ಹೆಚ್ಚು ಕ್ವಾಲಿಟಿ ಟೈಮ್ ಪ್ರತಿದಿನ ಮಾಡ್ಕೊಳ್ತಾ ಹೋಗ್ತೀರಿ, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗೋಗ್ಬಿಡುತ್ತೆ ಸ್ನೇಹಿತರೆ. Got it? Then balancing the time between the family, between the profession and between the society. ಸಂಸಾರ, ಸಂಸ್ಥೆ, ಸಮಾಜ, 3 ಸಕಾರಗಳು. ಈ ಬ್ಯಾಲೆನ್ಸಿಂಗ್ ನ ಸರಿಯಾಗಿ ಮಾಡ್ದಲೇನೆ ಅಲ್ವಾ ಅರ್ಧ ಜನ ಲೈಫಲ್ಲಿ ಫೇಲ್ ಆಗ್ತಾ ಇರೋದು. ಅದನ್ನ ಕರೆಕ್ಟ್ ಆಗಿ ಟೈಮ್ ವಿನಿಯೋಗಿಸ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲೋ ಇರ್ತೀವೋ ಅಲ್ಲಲ್ಲೇ ಇರೋದನ್ನ ಕಲ್ತು ಬಿಟ್ರೆ. ಯಾಕೆಂದ್ರೆ ಕೆಲ್ಸಕ್ಕೆ ಹೋದಾಗ ಮನೆದು ಯೋಚನೆ ಮಾಡ್ತಾರೆ ಕೆಲವರು, ಮನೇಲಿದ್ದಾಗ ಕೆಲ್ಸದ ಯೋಚನೆ ಮಾಡ್ತಾರೆ. ಬಿಟ್ಟಕ್ಕೆ ಮನೇಲಿದ್ದಾಗ ಮನೆ, ಆಫೀಸಲ್ಲಿ ಇದ್ದಾಗ ಆಫೀಸ್, ಆತರ ಮಾಡಿದ್ರೆ ಇವಾಗೇನೋ ಬಿಡಿ ಟೈಮು ಮನೆಯಲ್ಲೇ ಆಫೀಸ್ ಮಾಡ್ಕೊಂಡಿದ್ದಾರೆ. ಆವಾಗ ಅಲ್ಲಿದ್ದಾಗ ಮನೆ ಒಳಗಡೆನೆ ಕೆಲಸ ಮಾಡ್ತಾ ಇದ್ದಾಗ ಆಫೀಸ್ ನೆನ್ಸ್ಕೊಳ್ಳಿ, ಪಕ್ಕಕ್ಕೆ ಬಂದಾಗೆಲ್ಲ ಮನೇನೆ ನೆನ್ಸ್ಕೊಳ್ಳಿ. ಅಲ್ಲೊಂಥರ ಲೈನ್ ಹಾಕೋಬೇಕಾಗ್ತದೆ ಸ್ನೇಹಿತರೆ. ಓಕೆ, 2 ಅಪ್ರೋಚ್ ಆಯ್ತು. ಓಕೆ, ನಾವು ಸರ್ ದ ವ್ಯಾಲ್ಯೂ ಆಫ್ ಟೈಮ್ ಗೊತ್ತಾಯ್ತು ಸರ್, ನಾನು ಈ ಟೈಮ್ನ ಸರಿಯಾಗಿ ಹೆಂಗೆ ಸರ್ ಮ್ಯಾನೇಜ್ ಮಾಡಬೇಕು ಅಂದ್ರೆ, ಸ್ನೇಹಿತರೆ, ಸ್ಟಾರ್ಟ್ ಮೇಕಿಂಗ್ ಎ ಲಿಸ್ಟ್. ಫಾರ್ ದಟ್ ವಿ ಕಾಲ್ ಇಟ್ ಆಸ್ ಥಿಂಗ್ಸ್ ಟು ಡೂ ಲಿಸ್ಟ್. ಓಕೆ, ಒಂದು ಲಿಸ್ಟ್ ಮಾಡ್ಕೋಬೇಕು. ನಂದು ಏನೇನು ಕೆಲಸ ಪೆಂಡಿಂಗ್ ಇದೆ, ಏನೇನು ಕೆಲಸ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ಅದು 25, 50 ಏನೇನು ಕೆಲಸ ಇದೆ ಎಲ್ಲ ಹಾಕೊಂಡ್ರಿ. ಓಕೆ, ಬರೀ ಬರ್ದಿಟ್ಕೊಳ್ಳೋದಿದೆಯಲ್ಲ ಅದೇ ನಿಮ್ಗೆ ಅರ್ಥ ಮಾಡಿಸ್ತದೆ. ನಾನು ಸರಿಯಾಗಿದ್ದೀನ, ನಾನು ಸರಿಯಾದ ರೀತಿಲಿ ನಾನು ಫಾಲೋ ಮಾಡ್ತಾ ಇದ್ದೀನ, ಎಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಈ ನಾಳೆ ಬಾ ಅಂತ ಒಂದು ಬಾಗ್ಲಲ್ಲಿ ಬರಿತಾ ಇದ್ರು, ಸುಮಾರು ಜನ ಗೊತ್ತಿರ್ಬೇಕು ಅಲ್ಲ. ಏನಂಗಂದ್ರೆ, ಯಾವುದೇ ಸಮಸ್ಯೆ ಬಂದ್ರು ಬರೋದ್ ಬೇಡಪ್ಪ ಇವತ್ತು ಅಂತ. ಈಗ ಅದೇ ತರನು ಕೊರೋನಾಗೆ ಹೇಳ್ಬಿಡೋದು, ಇವತ್ತು ಬರ್ಬೇಡ ನಾಳೆ ಬಾ ಅಂದ್ರೆ ನಾಳೆ ಹಂಗೆ ಓಡಿಸ್ಕೊಂಡು ನಮ್ ಕರೋನಾ ಬರದೇ ಇರ್ಲಿ ನಮ್ಮ ಮನೆಗೆ ಅಂತ ನಾವು ಪ್ರೇ ಮಾಡ್ಬೇಕಾಗಿದೆ ಅಲ್ವಾ. ಈಗ ಅಕಸ್ಮಾತ್ ಸಿರಿ ಲಕ್ಷ್ಮಿ ಮನೆ ಬಾಗ್ಲಿಗೆ ಬಂದು ಬರಲ ಒಳಗಡೆ ಅಂದ್ರೆ ಬರ್ಲಿ ಅಂತ ಬೇಡ ಅಂತೀರ, ಬರ್ಲಿ ಅಂತಿರ್ತಾನೆ. ಸ್ನೇಹಿತರೆ, we do not know when we get an opportunity, when we get the right time. Please avoid procrastination. Procrastination ಅಂದ್ರೆ ಕನ್ನಡದಲ್ಲಿ ಮುಂದೂಡುವಿಕೆ ಅಂತ ಕರೀತಾರೆ. ಮುಂದೂಡುವುದು ಬೇಡ. Do it now. Okay, then prioritize. ಆದ್ಯತೆ. Okay, very important and very urgent. First, least important and least urgent, last category ಮಾಡ್ಕೋಬೇಕು. ಹಂಗ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಒಂದ್ ಲೆವೆಲ್ಗೆ ಬರ್ತದೆ ಸ್ನೇಹಿತರೆ. ದೆನ್ ಫೋಕಸ್. ನೀವೇನ್ ಮಾಡಕ್ ಕೊಟ್ಟಿದ್ದೀರಿ, ನೀವೇನ್ ಫೀಲ್ಡ್ ಅಲ್ಲಿ ಏನಾಗ್ಬೇಕು ಅಂತ ಇದ್ದೀರಿ, ಯಾವ್ದ್ರ ಬಗ್ಗೆ ಕಲಿತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ. ಭೂತ ಕನ್ನಡಿಯನ್ನ ಇಟ್ಕೊಳ್ಳಿ. ಸೂರ್ಯನ ಕಿರಣಗಳು ಭೂತ ಕನ್ನಡಿಯ ಮೇಲೆ ಬಿದ್ದರೆ ಕೆಳಗಡೆ ಬೆಂಕಿನೇ ಉತ್ಪತ್ತಿ ಆಗ್ಬಿಡುತ್ತೆ ಅಲ್ವಾ. ಅಂದ್ರೆ ಅದರ ಪವರ್ ಅರ್ಥ ಮಾಡ್ಕೊಳ್ಳಿ, ಫೋಕಸ್ ನ ಪವರ್. 10 ಕಡೆ ಗುಂಡಿ ತೋಡುವುದಕ್ಕಿಂತ ಒಂದು ಕಡೆ ಗುಂಡಿಯನ್ನು ತೋಡು, ಆಗಲಾದರೂ ನೀರು ಬಂದೀತು ಅಂತಾರೆ ಹಿರಿಯರು.
ಸುಮಾರು ಜನ ಇಲ್ಲೊಂದ್ ಚುರುಕೈ ಹಾಕೋದು, ಅಲ್ಲೊಂದ್ ಚುರುಕೈ ಹಾಕೋದು, ಅಲ್ಲೊಂದ್ ಚುರುಕೈ ಹಾಕೋದು, ಎಲ್ಲೂ ನೀರು ಬರೋದಿಲ್ಲ, ಹಾಗೆ ಎಲ್ಲೂ ಉಪಯೋಗ ಬರೋದಿಲ್ಲ. ಫಾಸ್ಟ್ ಡೂ ಇಟ್ ಒನ್ ಥಿಂಗ್ ಎಟ್ ಎ ಟೈಮ್. 2 ದೋಣಿ ಮೇಲೆ ಕಾಲಿಡಬೇಡ ಅಂತ ಅದಕ್ಕೆ ಹೇಳೋದು. ಒಂದ್ರನ್ನ ಚೆನ್ನಾಗಿ ನೀರು ಬಂದು ಅದೆಲ್ಲ ಸೆಟ್ಲ್ ಆದ್ಮೇಲೆ ದೆನ್ ಇನ್ನೊಂದು ಪ್ರಯತ್ನ ಪಡಿ. ನೋ ಪ್ರಾಬ್ಲಮ್. ಫೋಕಸ್ ಇಸ್ ದ ಕೀ. ಇದರ ಜೊತೆಗೆ ಗೋಲ್ ಸೆಟ್ಟಿಂಗ್, ಗುರಿ ಇಟ್ಕೊಳ್ಳುವಂಥದ್ದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗುತ್ತೆ ಜೀವನದಲ್ಲಿ. ಗುರಿನ ಹೇಗೆ ಇಟ್ಕೋಬೇಕು, ಯಾವ ತರ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಈಗಾಗಲೇ ವರ್ಕ್ಶಾಪ್ ಮಾಡಿ ಕೆಲವೊಂದು ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ನಲ್ಲಿ ಹಾಕಿದ್ದೇನೆ, ಗಮನಿಸಿ. ಅದರ ಜೊತೆಗೆ ಈ ವರ್ಕ್ಶಾಪ್ ನಲ್ಲಿ ಇನ್ನೊಂದು ಏನೇ ಅನುಮಾನಗಳಿದ್ರು ಪರಿಹಾರ ಮಾಡ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಗಮನಿಸದೆ, ನಮ್ಮ ಬದುಕಿನಲ್ಲಿ ನಾವು ಏನು ಅಭ್ಯಾಸಗಳನ್ನ ಮಾಡ್ಕೊಳ್ತೇವೋ ಅದು ತುಂಬಾ ಮುಖ್ಯ ಆಗ್ತಾ ಇರುತ್ತೆ. ಅದನ್ನ ಹ್ಯಾಬಿಟ್ಸ್ ಅಂತ ಕರಿತೀವಿ. ಹ್ಯಾಬಿಟ್ಸ್, ಅಭ್ಯಾಸಗಳು. ಬೆಳಿಗ್ಗೆ ಏಳೋ ಟೈಮು, ಮಲಗೋ ಟೈಮು, ಆಟ ಆಡೋ ಟೈಮು, ಊಟ ಮಾಡೋ ಟೈಮು, ನಾವು ರೆಗ್ಯುಲರ್ ಒಂದು ಸಿಸ್ಟಮ್ ಮಾಡ್ಕೋಬೇಕಲ್ಲ. ಈ ಹ್ಯಾಬಿಟ್ಸ್ನ ನೀವು ಕಂಟ್ರೋಲ್ಗೆ ಇಟ್ಕೊಂಡ್ರೆ, ಬ್ಯಾಡ್ ಹ್ಯಾಬಿಟ್ಸ್ನ ಅವಾಯ್ಡ್ ಮಾಡಿಬಿಟ್ರೆ, ದಟ್ಸ್ ಲೈಫ್ ಯಾರ್. ಓಕೆ, 3 ಸ್ಲೈಡಲ್ಲಿ ಇಡೀ ಟೈಮ್ ಮ್ಯಾನೇಜ್ಮೆಂಟ್ನ ಒಂದು ಲೆವೆಲ್ಗೆ ಅರ್ಥ ಮಾಡಿಸ್ಬಿಟ್ಟೆ ನಿಮಗೆ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್, ಅಡಿಷನಲ್ ಪಾಯಿಂಟ್ಸ್ ಏನು ಅಂದ್ರೆ, ಈಗಾಗಲೇ ಯಾರು ಸಕ್ಸಸ್ಫುಲ್ ಪೀಪಲ್ ಇದಾರಲ್ಲ ಅವ್ರನ್ನೆಲ್ಲ ಸ್ಟಡಿ ಮಾಡ್ರಿ. ಅದಕ್ಕೆ ನಾನಂತೂ ಹೆಲ್ಪ್ ಮಾಡಿದ್ದೀನಿ. ಟಾಪ್ ಅಚೀವರ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ನಲ್ಲಿ 59 ಜನ ಟಾಪ್ ಅಚೀವರ್ಸ್ ಇನ್ ದೇರ್ ಫೀಲ್ಡ್, ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೇನೆ. ಅವ್ರದ್ದೊಂದು ಮಾತುಗಳು ಕೇಳ್ಕೊಳ್ಳಿ. ನೀವ್ ಯಾವ ಫೀಲ್ಡ್ಗೆ ಹೋಗ್ಬೇಕು ಅಂತ ಇರ್ತೀರಿ, ಅವ್ರ ಅನುಭವನ ಕೇಳ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್. ಸ್ಟಡಿ ಅಮೇಝಿಂಗ್ ಪೀಪಲ್. ನನಗೆ ಅವರೆಲ್ಲ ಸಾಧಕರೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ದೇ ಹ್ಯಾವ್ ನಾಟ್ ವೇಸ್ಟೆಡ್ ದರ್ ಟೈಮ್. ಲೀಡರ್ಸ್ ನ ಒನ್ ಆಫ್ ದಿ ಬೇಸಿಕ್ ಕ್ವಾಲಿಟಿ ಅಂದ್ರೆ ಅವರು ಸಮಯವನ್ನ ಪೋಲು ಮಾಡಿಲ್ಲ. ನೆಕ್ಸ್ಟ್, ಅನ್ವಾಂಟೆಡ್, ಅನಗತ್ಯವಾದ ವಿಚಾರಗಳನ್ನ ತುಂಬಾ ತಲೆಗೆ ತುಂಬಿಕೊಂಡ್ಬಿಡ್ತೀವಿ ಸ್ನೇಹಿತರೆ. ಬಿಟ್ಟಾಕಣ. ನಮ್ಮ ಉಪೇಂದ್ರನ್ ಯಾವ್ದು ಹಾಡಲ್ಲೇನೋ ಬರುತ್ತೆ, ಬಿಟ್ಟಾಕ ಅಂತ. ನಾವು ಏನೇನ್ ಬೇಡ ಎಲ್ಲ ಬಿಟ್ಟಾಕೋಣ. ಕೋಪ್ ಜಾಸ್ತಿ ಆಗಿದ್ರೆ ಬಿಟ್ಟಾಕ್ಬಿಡೋಣ. ತಲೆ ಒಳಗಡೆ ಏನಾದ್ರು ಜಾಸ್ತಿ ತುಂಬ್ಕೊಂಡಿದ್ರೆ ಬಿಟ್ಟಾಕ್ಬಿಡೋಣ. ಮನೇಲಿ ಏನೋ ಅನ್ವಾಂಟೆಡ್ ಐಟಮ್ಸ್ ಇದೆ, ಮನೇಲಿ ಇದ್ದೀರಾ, ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬೇಡವಾದೆಲ್ಲ ಒಗೆದಾಕ್ಬಿಡಿ, ಇಲ್ಲ ದಾನ ಮಾಡ್ಬಿಡಿ, ಪುಣ್ಯನಾದ್ರು ಬರ್ತದೆ. ಅನ್ವಾಂಟೆಡ್ ಬೇಡ ಸ್ನೇಹಿತರೆ. ಸ್ಲೀಪ್. ಇವತ್ತು ಯಾರು ತುಂಬಾ ಖುಷಿಯಾದ ವ್ಯಕ್ತಿ ಅಂತ ಅಂದ್ರೆ, ಮಲ್ಕೊಂಡ ತಕ್ಷಣ ನಿದ್ದೆ ಬರೋದು. ಎಷ್ಟೊಂದು ಜನಕ್ಕೆ ನಿದ್ದೆ ಬರೋದಂತೆ. ಆ ನಿದ್ರೆ ರೋಗ ಸಿಕ್ಕಾಪಟ್ಟೆ ಜನಕ್ಕಿದೆ ಅಂತ ಕೇಳಿದ್ದೇನೆ. ಯಾವ ವ್ಯಕ್ತಿ ತನ್ನ ಸಮಯವನ್ನು ಚೆನ್ನಾಗಿ ಕಳೆಯುತ್ತಿರುತ್ತಾನೋ, ಸಮಯವನ್ನ ಚೆನ್ನಾಗಿ ಪ್ಯಾಕ್ ಮಾಡಿರ್ತಾನೋ, ಎಸ್, ಈಸ್ ದ ಒನ್. ಅವನೇ ಸುಖಪುರುಷ ಅಂತ ಕರೆಯೋದು ಅಲ್ವೇ ಸ್ನೇಹಿತರೆ. ನಿದ್ದೆ ನಮ್ಮ ಶರೀರಕ್ಕೆ ಅಗತ್ಯ ಇದೆ. ಡಾಕ್ಟರ್ ಹೇಳ್ತಾರೆ ಮಿನಿಮಮ್ 6 hours ನಿದ್ದೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ನಮ್ಮ ಎಲ್ಲ ಡಾಕ್ಟರ್ಗಳು. ಮಿನಿಮಮ್ 6 hours ರಿಕ್ವೈರ್ಡ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. 6 ರಿಂದ 8 ಗಂಟೆಯವರೆಗೆ ಮಾಡಿದ್ರೆ ಒಳ್ಳೇದು. 8 ಗಂಟೆ ಮೇಲ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಏನ್ ಹೇಳ್ತಾರೆ. ಕೆಲವರು ಮಾತ್ರ ಯೋಗ ನಿದ್ರೆ ಎಲ್ಲ ಮಾಡಿಕೊಂಡು ಈ 6 ಗಂಟೆ ಇನ್ನೂ ಕಡಿಮೆ ಮಾಡ್ಕೊಂಡು ಉಳಿಸ್ಕೊಂಡು ಯಶಸ್ವಿ ವ್ಯಕ್ತಿಗಳು ಏನಾದ್ರು ಮಾಡೋಣ, ನನ್ಗೆ ಸಮಯ ಬೇಕು ಅಂತ ತುಂಬಾ ಸಕ್ಸಸ್ಫುಲ್ ಪೀಪಲ್, VIPs ಕೆಲವ್ರ ಜೊತೆ ಎಲ್ಲ ಮಾತಾಡ್ತೇನಲ್ಲ, ಅಜಯ್ ಪ್ರಕಾಶ್ ನನಗೆ ಸಾಕಾಗ್ತಲ್ಲ, ಹೌ ಕ್ಯಾನ್ ಐ ಡೂ ಯೋಗ ನಿದ್ರಾ ಅಂತೆಲ್ಲ ಕೇಳ್ತಾರೆ. ಯೋಗ ಎಕ್ಸ್ಪರ್ಟ್ಸ್ನೆಲ್ಲ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಯೋಗ ನಿದ್ರೆಯನ್ನ ಕಲಿಯುವುದರ ಮೂಲಕ ಕೆಲವೊಂದು ಗಂಟೆ ಉಳಿಸ್ಬೋದು ಅಂತ ಹೇಳ್ತಾರೆ. ಸ್ನೇಹಿತರೆ, ನಮಗೆ ಸಮಯ ನಿರ್ವಹಣೆಗೆ ಸ್ನೇಹಿತರುಗಳಿದ್ದಾರೆ. ಅವು ಯಾವುದು ಅಂದ್ರೆ ಡೈರಿ, ಟೈಮ್ ಟೇಬಲ್, ಕ್ಲಾಕ್, ಮೊಬೈಲ್ನಲ್ಲೂ ಕೂಡ ಎಷ್ಟೊಂದು ಸೇವಿಂಗ್ಸ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಆಗುತ್ತೆ. ನಾನು ಸೋಷಿಯಲ್ ಮೀಡಿಯಾ ವಿರೋಧಿ ಅಲ್ಲ, ಇಂಟರ್ನೆಟ್ ವಿರೋಧಿ ಅಲ್ಲ. ಐ ಆಮ್ ಎ ಫ್ರೆಂಡ್ ಆಫ್ ಎ ಸೋಷಿಯಲ್ ಮೀಡಿಯಾ ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಎಷ್ಟೊಂದು ಜನನ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಎಲ್ಲದರಲ್ಲೂ ಒಳಿತು ಕೆಡುಕು ಎಲ್ಲ ಇರ್ತದೆ ಸ್ನೇಹಿತರೆ. ನಾವು ಒಳಿತನ್ನು ನೋಡಬೇಕು, ಕೆಡಕನ್ನು ಬಿಡಾಕ್ಬೇಕು. ವಿ ಹ್ಯಾವ್ ಟು ಫೋಕಸ್ ಆನ್ ದ ಪಾಸಿಟಿವ್ ಆಸ್ಪೆಕ್ಟ್, ನಾಟ್ ಆನ್ ದಿ ನೆಗೆಟಿವ್ ಆಸ್ಪೆಕ್ಟ್. ಇವರೆಲ್ಲ ಫ್ರೆಂಡ್ಸ್ ಸರಿಯಾಗಿದಾರ, ಮೊಬೈಲ್ ಕರೆಕ್ಟಾಗಿ ಇಟ್ಕೊಂಡಿದ್ದೀರ, ಎಲ್ಲಾನು ನೋಡಿ, ಟಿವಿ ನೋಡಿ, ಫಿಲಮ್ ನೋಡಿ, ಯಾವ್ದು ಬೇಕೋ ಏನ್ ಬೇಕೋ ನಿಮ್ಗೆ ಯಾವ್ದು ಇಷ್ಟನೋ ಅದ್ ನೋಡಿ. ಅದು ಟೈಮ್ ಮ್ಯಾನೇಜ್ಮೆಂಟ್ ಅಂತಾರೆ, ಸಿಂಪಲ್. ಈಗ ಯಾರೋ ಟಿವಿ ನೋಡ್ತಾ ಇರ್ತಾರೆ, ಹಿಂಗೆ ನೋಡ್ಕೊಂಡು ರಿಮೋಟ್ ನೋಡ್ತಾ ಇದ್ರೆ ಎಲ್ಲ ಇದಾದ್ಮೇಲೆ ಇದು ಎಲ್ಲ ಚೆನ್ನಾಗೇ ಬರುತ್ತೆ. 24 ಗಂಟೆನೂ ನೋಡ್ಬೋದು ಅಲ್ವಾ ಸ್ನೇಹಿತರೆ.
ಅದ್ರಲ್ಲ ರಿಮೋಟ್ ಹೇಳ್ದಂಗೆ ನಾವು ಕೇಳೋದಲ್ಲ, ನಾವು ಹೇಳ್ದಂಗೆ ರಿಮೋಟ್ ಕೇಳಬೇಕು. ದಟ್ಸ್ ವಾಟ್ ಇಸ್ ರಿಕ್ವೈರ್ಡ್. ಅದನ್ನ ಗಮನ ಕೊಡಿ. ಲಾಸ್ಟ್ ಪಾಯಿಂಟ್ ಸ್ನೇಹಿತರೆ, ಸೆಲೆಬ್ರೇಟ್ ಲೈಫ್. ಲೈಫ್ ಲೈಫ್ ಆಚರಿಸಿ, ಹಬ್ಬನ ಆಚರಿಸಿ. ಉತ್ಸಾಹ, ಜೀವನೋತ್ಸಾಹ, ಜೀವನವನ್ನ ಉತ್ಸಾಹದಿಂದ ಕಳೀತಾ ಹೋಗಿ. ಆವಾಗ ಬೇಸರದ ಕ್ಷಣಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸ್ಮೈಲ್ ಮಾಡದೇ ಇರೋ ಕ್ಷಣಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಇನ್ನೊಂದು ವಿಷಯ, ನನ್ನ ಇಮೇಲ್ ಐಡಿ ಹೆಸರು smilingJP@gmail.com. ಓಕೆ, smilingJP@gmail.com. 15 ವರ್ಷದಿಂದನೇ ಇದು ಜಿಮೇಲ್ ನಲ್ಲಿ ಕ್ರಿಯೇಟ್ ಮಾಡಿದೆ. ಕಾರಣ ಏನ್ ಗೊತ್ತಾ, ನಾನು ಸ್ಮೈಲ್ ಮಾಡ್ತಾ ಇರಬೇಕು, ನನ್ನ ಇಮೇಲ್ ಐಡಿ ಕೇಳಿದ್ರು ಎಲ್ಲರ ಮುಖ ಸ್ಮೈಲ್ ಆಗ್ಬೇಕು ಅಂತ. ಓಕೆ, ನಿಮ್ ಮುಖದಲ್ಲೂ ಸ್ಮೈಲ್ ಬಂತು ಅಂತ ಈಗ ಅಂದ್ಕೊಂಡಿದ್ದೇನೆ. ಆರೋಗ್ಯಕ್ಕೂ ಕೂಡ ಒಳ್ಳೇದು. ನಾನು ಅದಕ್ಕೆ ಒಂದು ಸ್ಮೈಲ್ ಬಗ್ಗೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ. ನನ್ನ ಇಮೇಲ್ಗೆ ಯಾರು ವಿತೌಟ್ ಸ್ಮೈಲ್ ಅಂಡ್ ವಿತ್ ಸ್ಮೈಲ್ ಫೋಟೋ 2 ಕಳಿಸ್ತಾರೆ ಅವ್ರಿಗೆ 3 ಜನಕ್ಕೆ ಪ್ರೈಸ್ ಕೊಡ್ತಾ ಇದ್ದೀನಿ. ಕೆಲವು ಸೆಲೆಕ್ಟೆಡ್ ಫೋಟೋಸ್ಗಳನ್ನು ತಗೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಈ ಕಾಂಪಿಟೇಷನ್ ಅನೌನ್ಸ್ ಮಾಡಿ 2-3 ತಿಂಗಳಾಯ್ತು. ಜಾಸ್ತಿ ಎಂಟ್ರಿಗಳು ಬಂದಿಲ್ಲ, ಜಾಸ್ತಿ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವ್ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಇದು ಎಂಟ್ರಿ ಫ್ರೀ. ಓಕೆ, ನನ್ನ ಇಮೇಲ್ ಐಡಿ smilingJP@gmail.comಗೆ ನೀವು ವಿತೌಟ್ ಸ್ಮೈಲ್ ಅಂಡ್ ವಿತ್ ಸ್ಮೈಲ್ ಕಳಿಸ್ತೀರ. ಓಕೆ, ಗಾಟ್ ಇಟ್. ಸೊ ಇಡೀ ಸಿಂಪಲ್ ಮ್ಯಾನೇಜ್ಮೆಂಟ್ ನಾನು ಇವತ್ತು ಆಲೋಚನೆ ಮಾಡ್ತಾ ಇದ್ದೆ. ಐ ಥಿಂಕ್ ಇಷ್ಟು ಪಾಯಿಂಟ್ಸ್ ಸರಿಯಾಗಿ ಕಲ್ತ್ಕೊಂಡ್ರೆ ಸರ್, ಚಾಟ್ ಬಾಕ್ಸ್ ಅಲ್ಲಿ ಮೇಲ್ ಐಡಿ ಹಾಕಿ ಸರ್. ಓಕೆ ಓಕೆ, ಹಾಕ್ತೀವಿ. ಇಂಪು ಈ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೆ ನೋಡಿ ಆಗ್ಲೇ. ಫೈನ್, ಥ್ಯಾಂಕ್ ಯು. ಈ ಚಿತ್ರ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ. ನಾನು 1996 ಇಂದ ಈಗ 3-4 ತಿಂಗಳ ಹಿಂದೆವರೆಗೆ 100 ಜನರಿಗೆ ಈಗ ಆಫ್ಲೈನ್ ಟ್ರೈನಿಂಗ್ಗಳು ಮಾಡ್ಕೊಂಡು ಬಂದೆ. ಅದರ ಮಜಾ, ಖುಷಿ, ಸಂತೋಷ, ತೃಪ್ತಿ ಅನುಭವಿಸ್ಕೊಂಡು ಬಂದ್ಬಿಟ್ಟೆ ಸ್ನೇಹಿತರೆ. ಬಟ್ ಏನ್ ಮಾಡೋದು, ನಮ್ಮ ಕರೋನಮ್ಮ ಬಂದು ಎಲ್ಲರನ್ನು ಮನೇಲಿ ಕೂರಿಸಿದ್ದಾರೆ. ನಮ್ಮೆಲ್ಲರನ್ನ ಒಂಥರ ಶೇಕ್ ಮಾಡಿದೆ. ಬಟ್ ಪಾಸಿಟಿವ್ ಸೈಡ್ ಆಫ್ ದಿಸ್ ಕರೋನಮ್ಮ ಗಮನದಲ್ಲಿಟ್ಕೊಳ್ಳಿ. ಬೇಸಿಕ್ಸ್ಗೆ ಎಲ್ಲರೂ ಬಂದ್ಬಿಟ್ರ, ಅನಗತ್ಯವಾದಕ್ಕೆಲ್ಲ ಬಿಟ್ಟಾಕಿದ್ರ, ಸ್ವಲ್ಪ ಮಾನವೀಯ ಸಂಬಂಧ ಕಳಕಳಿ ಬಗ್ಗೆ ಜಾಗೃತರಾದ್ರ, ನನ್ನ ಹತ್ರ ದುಡ್ಡು ಇರ್ಲಿ, ಅಧಿಕಾರ ಇರ್ಲಿ, ಇಷ್ಟೇನೆ ಅಂತ ತೋರಿಸ್ತಾ ಇದ್ದಾಳ. Yes, let us see the positive angle and move ahead. ಮುಂದೆ ಸಾಕ್ತಾ ಹೋಗ್ತಾ ಇರೋಣ. ನನ್ನ ಕೇಸಲ್ಲಿ ಏನ್ ಮಾಡಿದೆ, ನಾನು ಟ್ರೈನಿಂಗ್ ಮಾಡ್ಕೊಳ್ಳುವಂಥದ್ದು ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಸಂದರ್ಶನಗಳನ್ನ ಮಾಡೋದು. ವ್ಯಕ್ತಿತ್ವ ದರ್ಪಣ ಅಂತ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ 106 ಶೋಗಳನ್ನ ನಾನು ಕ್ರಿಯೇಟ್ ಮಾಡಿದೆ. ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಅಂತ ಸುವರ್ಣ ನ್ಯೂಸ್ ಅವರು, ಬೇರೆ ಬೇರೆ ಚಾನಲ್ ಅವರು ಕೂಡ ನನ್ನನ್ನ ಕೆಲವೊಂದು ವಿಚಾರಗಳಿಗೆ ಮಾತಾಡ್ಲಿಕ್ಕೆ ಕರೀತಾರೆ. ನನಗೆ ಪುಸ್ತಕಗಳು 5 ಪುಸ್ತಕ, ಅದರಲ್ಲಿ 2 ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಿದೆ. ದೆನ್ 12 ವಿಡಿಯೋಸ್ ಅಂಡ್ 6 ಆಡಿಯೋಸ್ ಮಾಡಿರುವಂಥದ್ದು ನನಗೆ ತುಂಬಾ ಸಂತೋಷನ ಕೊಟ್ಟಿದೆ. ಈ ಪ್ರಾಸೆಸ್ ಎಲ್ಲ ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಈ ಟೈಮ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಗೋಲ್ಗೆ ಹತ್ರ ಇರೋದೊಂದು ಕೊಟೇಶನ್ ನಾನು ಮಾಡ್ಬಿಟ್ಟೆ ಸ್ನೇಹಿತರೆ. ಸೊ ನಮ್ಮ ಬ್ರೈನ್ ಯೂಸ್ ಮಾಡ್ತಾ ಇದ್ರೆ ಇವೆಲ್ಲ ಸಾಧ್ಯ ಆಗ್ತಾ ಇರುತ್ತೆ. ಮತ್ತೆ ನಂಗೆ ಎಲ್ಲೋ ಥಾಟ್ಸ್ ಪ್ರಾಸೆಸ್ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಇದೊಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನೋಡೋಣ. ರೋಲ್ ಕ್ಲಾರಿಟಿ ಲೀಡ್ಸ್ ಟು ಗೋಲ್ ಕ್ಲಾರಿಟಿ. ನಿಮ್ಮ ಪಾತ್ರವನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ, ನೀವು ಆ ಪಾತ್ರವನ್ನ ಸರಿಯಾಗಿ ಮಾಡಿಬಿಟ್ಟರೆ ನಿಮ್ಮ ಬದುಕು ಸುಂದರ. ವೆರಿ ಕ್ಲಿಯರ್. ಸೊ ಅಂಡರ್ಸ್ಟ್ಯಾಂಡ್ ಯುವರ್ ರೋಲ್. ವಾಟ್ ಈಸ್ ದಟ್ ರೋಲ್ ಯು ಆರ್ ಪ್ಲೇಯಿಂಗ್? At home you are doing a different role, at work you are doing a different role, and at the society you are doing a somewhat different role. If you are very clear about the role, which role you are playing, that's it. Okay, idondu pada. Take care of your moments will take care of you. ಕ್ಷಣಗಳನ್ನು ನೀವು ಗಮನ ಹರಿಸಿಕೊಳ್ಳಿ, ಆ ಕ್ಷಣಗಳು ನಿಮ್ಮನ್ನು ಕಾಯುತ್ತವೆ ಅಂತ. Build yourself every day. Build yourself every day. ಪ್ರತಿ ದಿನ ನಿಮ್ಮನ್ನ ನೀವು ಕಟ್ಟಿಕೊಳ್ಳಿ, ಅಪ್ಗ್ರೇಡ್ ಮಾಡಿಕೊಳ್ಳಿ, ಅಪ್ಡೇಟ್ ಆಗ್ತಾ ಬನ್ನಿ. ಅನುಕ್ಷಣ ಅನುಭವಿಸಿ. ಸಮಯ ನಿರ್ವಹಣೆಯಿಂದ ನಿಮ್ಮ ಯಶಸ್ಸಿನ ಪಥ ನಿರ್ಮಾಣ ಅನ್ನೋದನ್ನ ಹೇಳ್ತಾ ಬಂದೆ.
ನನ್ನ ಪುಸ್ತಕದ ಕವರ್ ಪೇಜ್ ಇಲ್ಲಿ ಹಾಕಿಲ್ಲ. ಆಗ ಆರ್ಟಿಸ್ಟು ಸರ್ ಈ ತರ ಎಲ್ಲ ಮಾಡಿದ್ರೆ ಚಂದ ಅಂತ ನಮ್ಗೆ ಒಬ್ಬ ಆರ್ಟಿಸ್ಟ್ ಕೊಟ್ಟಿದ್ರಲ್ಲ, ಅದನ್ನೇ ಇಮೇಜ್ ಹಾಕೊಂಡಿರೋದು. ಇದೆಲ್ಲ ಎಷ್ಟು ಚೆನ್ನಾಗಿದೆ, ಪ್ರಕೃತಿ ಜೊತೆಗೆ ಎಂಜಾಯ್ ಮಾಡೋದು, ಈ ಕ್ಲಾಕ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸಮಯದ ಜೊತೆಗಿರೋದು. ನೋಡಿ ಇಲ್ಲಿ ಸ್ಮೈಲ್ ಇದೆ, ನಗ್ನಗ್ತಾ ನಾನು ಬದುಕು ಅನುಭವಿಸ್ಲಿಲ್ಲ ಅಂದ್ರೆ ಏನು? ಟೈಮು ನಮ್ದು ಇನ್ನೆಷ್ಟು ಉಳಿದಿದೆಯೋ ಗೊತ್ತಿಲ್ಲ, ಇನ್ನೆಷ್ಟಿದೆಯೋ ಗೊತ್ತಿಲ್ಲ, ಅದನ್ನ ಸರಿಯಾಗಿ ಅನುಭವಿಸಿ ಅನ್ನುವಂಥದ್ದು ಈ ಇಮೇಜಲ್ಲಿ ಮೆಸೇಜ್ ಹೇಳುತ್ತಲ್ವಾ. ನಾನೀಗಾಗಲೇ ಹೇಳಿದೆ ಅನ್ವಾಂಟೆಡ್ ಬಿಡಾಕಿ ಅಂತ, ಅದಕ್ಕೊಂದು ಕೊಟೇಶನ್ ಈ ತರ ಮಾಡಿದೀನಿ, ಬೇಕುಗಳ ಕಡೆ ಗಮನ ಬಿಡಿ, ಬೇಡಗಳನ್ನು ದೂರವಿಡಿ ಅಂತ. ಓಕೆ, ಚೆನ್ನಾಗಿದ್ರೆ SR ಕೋಡ್ ಚೆನ್ನಾಗಿದೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಂಗಿದ್ರೆ ಹಾಕಿ. ಗುರಿ ಇಟ್ಟಬೇಕು ಅಲ್ವಾ ಸ್ನೇಹಿತರೆ? ನಾವೆಲ್ಲೇ ಹೋದ್ರೆ ಸರಿಯಾಗಿ ಗುರಿ ಇದ್ರೆ ಚೆನ್ನಾಗಿ ಇರ್ತದೆ. ಸೊ ಗುರಿಯ ಕಡೆಗೆ ಗಮನ ಕೊಡಿ. ಆ ಗುರಿಯ ಬಗ್ಗೆ ಕನ್ನಡದಲ್ಲೇ ಒಂದು ಅರ್ಧ ವಾಕ್ಯ ನಂದು. ಮನಸ್ಸಿದ್ದರೆ ಮಾರ್ಗ, ನೀವೆಲ್ಲ ಕೇಳಿದ್ದೀರಾ. ಗುರಿ ಇದ್ದರೆ ಸ್ವರ್ಗ, ಅದು ನನ್ನ ಮಾತು. ಇಫ್ ಯು ಹ್ಯಾವ್ ಫೋಕಸ್, ಇಫ್ ಯು ಹ್ಯಾವ್ ಗೋಲ್, ನಿಮ್ಗೆ ಏನ್ ಬೇಕ್ರಿ ಬದುಕಲ್ಲಿ ಅದಿಲ್ಲಿ ನೀವು ನಿರ್ಮಾಣ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದು ನನ್ನ ಮಾತನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೆಲವರು ಮಾತಾಡ್ಬೇಕಾದ್ರೆ ಅನ್ವಾಂಟೆಡ್ ಏನೋ ಬೇಕಾಬಿಟ್ಟು ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಈ ಒಂದು ಕೋಟ್ ಮಾಡಬೇಕು ಅಂತ ಅನ್ಸಿ ನಾನು ಈ ಕೋಟ್ ಮಾಡಿದ್ದೇನೆ ಸ್ನೇಹಿತರೆ. ಕೊಂಕು ನುಡಿಯ ಸರದಾರರಾಗದಿರಿ, ನಿಮ್ಮ ನುಡಿ ನೋಯಿಸುತ್ತೆನ್ನುವುದನ್ನು ಮರೆಯದಿರಿ. ಗಾಯ ಮಾಯಬಹುದು, ಆದರೆ ನಿಮ್ಮ ಕೊಂಕು ಮಾತು ಮಾಯುವುದಿಲ್ಲ. ಮಾತು ಖುಷಿ ನೀಡದಿದ್ದರೆ ಮೌನಕ್ಕೆ ಶರಣಾಗುವುದು ಒಳಿತು. ಕೊಂಕು ಮಾತಿನ ಕೊಳಕರಿಂದ ದೂರವಿರೋಣ ಅಂತ ನಾವು. ಓಕೆ, ಸುಮ್ಮನೆ ಇದನ್ನ ನಾನು ಮೆಂಟಲ್ ವಾಮಿಟ್ ಅಂತ ಕರಿತೀನಿ. ಬೇಡವಾದ್ದೆಲ್ಲ ಮಾತಾಡೋದು. ಹೊಟ್ಟೆಲ್ ತಿಂದು ಕೆಟ್ಟೋದ್ರೆ ವಾಮಿಟ್ ಮಾಡ್ತೀವಿ, ಇದು ಮೆಂಟಲ್. ಇಲ್ಲಿ ಏನೋ ಕೆಟ್ಟೋಗಿದ್ದು ವಾಮಿಟ್ ಮಾಡಕ್ಕೆ ಏನ್ ಮಾಡ್ತೀವಿ? ಬಾಯಿ ಬೆಳೆಸ್ಕೋತೀವಿ, ಅದನ್ನ ಮಾತು ಬೆಳೆಸ್ಕೋತೀವಿ. ಬೆಳೆಸ್ಕೊಳ್ಳೋದು ಬೇಡ ಅನ್ನುವಂತಹ ಒಂದು ಮೆಸೇಜ್ನ ಈ ಒಂದು ಇಮೇಜ್ ಮೂಲಕ ನಾನು ಕೊಡಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಆಫ್ ಅನದರ್ ಡೇ. ಪ್ರತಿದಿನ ಎದ್ದ ತಕ್ಷಣ ನಾವು ಇನ್ನೊಂದು ಗಿಫ್ಟ್ ನನಗೆ ಬಂತು ಅಂತ ನಾವು ಆಚರಣೆ ಮಾಡಬೇಕಂತೆ. ಸ್ಟಾರ್ಟ್ ಎವ್ರಿ ಡೇ ವಿತ್ ಎ ಮೂಮೆಂಟ್ ಆಫ್ ಗ್ರಾಟಿಟ್ಯೂಡ್. ಕೃತಜ್ಞತಾ ಭಾವ ನಮ್ಮದಾಗಿರ್ಬೇಕು ಸ್ನೇಹಿತರೆ. ಓಕೆ, ನಮ್ಮ ಸ್ಟೀವ್ ಜಾಬ್ಸ್ ಏನ್ ಹೇಳಿದ್ದಾರೆ, ಮಾತುಗಳನ್ನ ಸರಿಯಾಗಿ ಗಮನ ಹರಿಸ್ಕೊಳ್ಳಿ. ಇಫ್ ಟುಡೇ ವರ್ ದ ಲಾಸ್ಟ್ ಡೇ ಆಫ್ ಯುವರ್ ಲೈಫ್, ಇಫ್ ಟುಡೇ ವರ್ ದ ಲಾಸ್ಟ್ ಡೇ ಆಫ್ ಯುವರ್ ಲೈಫ್, ವುಡ್ ಯು ವಾಂಟ್ ಟು ಡೂ ವಾಟ್ ಯು ಆರ್ ಅಬೌಟ್ ಟು ಡೂ ಟುಡೇ? ಇವತ್ತೇ ನಿಂದು ಕೊನೆ ದಿನ ಅಂತ ನಿನಗೆ ಗ್ಯಾರಂಟಿ ಗೊತ್ತಾಗಿದ್ರೆ ಇವಾಗ ಏನ್ ಕೆಲಸ ಮಾಡಕ್ ಕೊಟ್ಟಿದೀಯಲ್ಲ ಅದನ್ನೇ ಮಾಡ್ತೀಯಾ ಅಂತ ತುಂಬಾ ಚೆನ್ನಾಗಿ ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಪ್ರತಿದಿನ ನಮ್ಗೆ ಒಂದೊಂದೇ ದಿನ ಇದೆ ಅಂತ ಬೆಸ್ಟ್ ಆಗಿ ಕಳೀತಾ ಹೋಗೋಣ. ಎಲ್ಲ ಕ್ಷಣಗಳನ್ನ, ಎಲ್ಲ ದಿನಗಳನ್ನ ಅಮೂಲ್ಯ ಮಾಡ್ಕೊಳಕ್ಕೆ ಆಗ ನಮ್ಮ ಕೈನಲ್ಲಿ ಸಾಧ್ಯ ಆಗ್ತಾ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಫ್ ಒನ್ ಅಡ್ವಾನ್ಸಸ್ ಕಾನ್ಫಿಡೆಂಟ್ಲಿ ಇನ್ ದ ಡೈರೆಕ್ಷನ್ಸ್ ಆಫ್ ಹಿಸ್ ಡ್ರೀಮ್ಸ್ and endeavors to live the life that has imagined, he will meet with a success unexpected in common hours ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಕನಸಿನತ್ತ ಗುರಿ ಇಟ್ಟರೆ ನಾವೆಲ್ಲವೂ ನಮ್ಮ ಕೈಯಲ್ಲಿ ಸಾಧ್ಯತೆ ಇರುತ್ತೆ. ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್. ನೋ ದಟ್ ಇಟ್ ಈಸ್ ಯು ಹೂ ವಿಲ್ ಗೆಟ್ ಯು ವೇರ್ ಯು ವಾಂಟ್ ಟು ಗೋ, ನೋ ಒನ್ ಎಲ್ಸ್. ನಿಮಗೆ ಮಾತ್ರ ಗೊತ್ತಿದೆ ನೀವು ಬದುಕಿನಲ್ಲಿ ಎಲ್ಲಿ ಹೋಗ್ಬೇಕಂತ. ಇಫ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಸೆಲ್ಫ್, ಯು ವಿಲ್ ಡೆವಲಪ್ ಎ ಹಂಗರ್ ಟು ಅಕಂಪ್ಲಿಷ್ ಯುವರ್ ಡ್ರೀಮ್ಸ್ ಅನ್ನೋದನ್ನ ಅರ್ಥ ಮಾಡಿಕೊಂಡು, ಡಿಸಿಪ್ಲಿನ್ ಈಸ್ ದ ಫ್ಯೂಯಲ್ ಆಫ್ ಅಚೀವ್ಮೆಂಟ್. ಬದುಕಿನಲ್ಲಿ ಶಿಸ್ತನ್ನ ಅಳವಡಿಸ್ಕೊಳ್ಳಕ್ಕೆ ನಮ್ಗೆ ಈ ಸಮಯ ತುಂಬಾ ಸಹಾಯ ಮಾಡ್ತಿದೆ ಸ್ನೇಹಿತರೆ. ಯು ಮಸ್ಟ್ ಟೇಕ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಯು ಕೆನಾಟ್ ಚೇಂಜ್ ದ ಸರ್ಕಮ್ಸ್ಟೆನ್ಸಸ್, ದ ಸೀಸನ್ಸ್ ಆರ್ ದ ವಿಂಡ್, ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್. Your time is limited, so don't waste it living someone else life ಅನ್ನೋದನ್ನ ಹೇಳ್ತಾ, ಬಿ ಎ ನ್ಯೂ ಯು ಅನ್ನುವಂಥದ್ದು. ನಮ್ಮ ಬಸವರಾಜ್ ಮುಡ್ವಾಗಿಲ್ ಇವತ್ತು ಇದ್ದಾರೆ ನಮ್ಮ ಜೊತೆ ಮೀಟಿಂಗ್ ನಲ್ಲೂ. ಅವರು ನನ್ನ ವಿಸಿಟಿಂಗ್ ಕಾರ್ಡ್ಗೆ ಈ ಪದ ಹಾಕಿ ನನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡಿಸಿ, ನಾನು ಈ ಪದವನ್ನ ಇಟ್ಕೊಂಡು ಯಾಕೆ ನೀವು ಹೊಸ ವ್ಯಕ್ತಿಗಳಾಗಬಾರ್ದು ಅಂತ ಎಲ್ರಿಗೂ ಹೇಳಕ್ಕೆ ಹೊರಟಿದ್ದೀನಿ. ಬಿ ಎ ನ್ಯೂ ಯು, ಹೊಸ ವ್ಯಕ್ತಿ ನೀವಾಗಿ. ನಿಮ್ಮನ್ನ ನೋಡ್ತಾ ಇದ್ರು ಜನ, ವಾವ್ 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 ಇವರನ್ನ ಎಷ್ಟು ಗ್ರೇಟ್, ಜ್ಞಾನ ಇಂಪ್ರೂವ್ ಮಾಡ್ಕೊಂಡ್ರು, ಕೌಶಲ್ಯ ಇಂಪ್ರೂವ್ ಮಾಡ್ಕೊಂಡ್ರು, ಅವರ ಮನೋಭಾವನ ನೋಡಿ ವಾವ್ ವಾಟ್ ಎ ಗ್ರೇಟ್ ಪರ್ಸನ್ ಅನ್ನುವಂತ ಫೀಲಿಂಗ್ ಬರಬೇಕು, ನಮಸ್ಕಾರ ಮಾಡೋ ತರ ಆಗಬೇಕು ಸ್ನೇಹಿತರೆ. ಅದ್ ಯಾವಾಗ ಸಾಧ್ಯ ಅಂದ್ರೆ ನೀವು ಈ ಮಾತನ್ನ ಅರ್ಥ ಮಾಡ್ಕೊಂಡಾಗ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಅರ್ಥ ಮಾಡ್ಕೊಂಡಾಗ. ನಾನು ಜಯಪ್ರಕಾಶ್ ನಾಗ್ತಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಇಂದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ, ಸ್ಟೂಡೆಂಟ್ಸ್ ಕಮ್ಯುನಿಟಿ, ಟೀಚರ್ಸ್ ಕಮ್ಯುನಿಟಿ, ನಾನ್ ಟೀಚಿಂಗ್ ಸ್ಟಾಫ್, ಪೇರೆಂಟ್ಸ್ ಇವ್ರಿಗೆಲ್ಲ ಗೈಡ್ ಮಾಡ್ತಾ ಇದ್ದೇನೆ. ನಾಳೆ ಫೇಸ್ಬುಕ್ ಲೈವ್ ಬರ್ಬೇಕಂದ್ರೆ ಈಗಾಗಲೇ ಹೇಳಿದ್ದೇನೆ, ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ಅಂತ. ಜೊತೆಗೆ ಮೆಂಟರಿಂಗ್ ಪ್ರೋಗ್ರಾಮ್ 1 to 1, 1 to few, to become a speaker, anchor, trainer and be a new you.
ಜೊತೆ ಕೆಲವು ಟ್ರೈನರ್ ಆಗಬೇಕು ಅಂತ ಬಯಸಿದ್ರು ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ಸೊ ಯು ಹ್ಯಾವ್ ಟು ರೀಇನ್ವೆಂಟ್ ಯುವರ್ ಸೆಲ್ಫ್ ಅನ್ನೋದನ್ನ ಅರ್ಥ ಮಾಡಿಕೊಂಡು, ಆಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಲೈಫ್ ಇಸ್ ಲೈಕ್ ಎ ಕ್ಯಾಮರಾ, ಫೋಕಸ್ ಆನ್ ವಾಟ್ಸ್ ಇಂಪಾರ್ಟೆಂಟ್, ಕ್ಯಾಪ್ಚರ್ ದ ಗುಡ್ ಟೈಮ್ಸ್, ಡೆವಲಪ್ ಫ್ರಮ್ ನೆಗೆಟಿವ್ಸ್, ಅಂಡ್ ಇಫ್ ಥಿಂಗ್ಸ್ ಡೋಂಟ್ ವರ್ಕ್ ಔಟ್, ಟೇಕ್ ಅನದರ್ ಶಾಟ್. ಚೆನ್ನಾಗಿದೆಲ್ಲ, ಇಡೀ ಲೈಫ್ ಇದೊಂದು ಇಮೇಜ್ ಅಲ್ಲಿ ಇದೆ. ಸೊ ವಿನ್ ವಿನ್ ಸಿಚುಯೇಷನ್, ನೀವು ಗೆಲ್ಬೇಕು, ನಾವು ಗೆಲ್ಬೇಕು. ಸೊ ನೀವು ಇಷ್ಟೇ, ಪೆನ್ನು ಪೇಪರ್ ತಗೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ನಮ್ಮನ್ನ ನೀವು ಸಂಪರ್ಕ ಮಾಡಬೇಕು, ನಮ್ಮ ಜೊತೆ ವ್ಯವಹಾರ ಇಟ್ಕೋಬೇಕು ಅಂದ್ರೆ ದಿಸ್ ಈಸ್ ದ ಮೈನ್ ಕಾಂಟ್ಯಾಕ್ಟ್ ನಂಬರ್, ಚೀಫ್ ಕಾಂಟ್ಯಾಕ್ಟ್ ನಂಬರ್. ಇಫ್ ಯು ಡೋಂಟ್ ಹ್ಯಾವ್ ದಿಸ್, ಪ್ಲೀಸ್ ನೋಟ್ ಡೌನ್. ಪೆನ್ನು ಪೇಪರ್ ತಗೊಳ್ಳಿ, ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇದ್ದೇನೆ, ಜಸ್ಟ್ ನೋಟ್ ಮಾಡ್ಕೊಳ್ತಾ ಹೋಗಿ. ಯಾಕಂದ್ರೆ ನಮ್ಮ ವರ್ಕ್ಶಾಪ್ ನಲ್ಲಿ ಭಾಗವಹಿಸಬೇಕು ಅಂದ್ರೆ, ಸರ್ ಹೇಗೆ ಭಾಗವಹಿಸಬೇಕು, ಏನು ಅನ್ನೋ ಕುತೂಹಲಗಳು, ಕಾಲ್ ಮಾಡಿ ನೀವೆಲ್ಲ ಕೇಳ್ತಾ ಇರ್ತೀರಿ. ತೀರಾ ಅನುಮಾನ ಬಂದ್ರೆ ಕಾಲ್ ಮಾಡ್ಬೋದು. ಈಗ್ಲೇ ನಾನು ಕ್ಲಿಯರ್ ಮಾಡ್ಬಿಡ್ತಾ ಇದ್ದೀನಿ. ಈಗ ನೀವು ವರ್ಕ್ಶಾಪಿಗೆ ಬರ್ಬೇಕಂದ್ರೆ ಈ ವರ್ಕ್ಶಾಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಭಾನುವಾರ ಬೆಳಿಗ್ಗೆ 9:45 1:15 ಇರ್ತದೆ. ಅಂದ್ರೆ ಟೋಟಲಿ 3.5 hours ಈ ಒಂದು ಶಿಬಿರ ಇರ್ತದೆ. 12ನೇ ತಾರೀಕು ನೀವು ನಮ್ಮ ಜೊತೆ ಸಂಪರ್ಕದಲ್ಲಿ ಇರಬೇಕು ಅಂದ್ರೆ ಈ ನಂಬರ್ನ ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಅಂಡ್ ಐ ವಾಂಟ್ ಯು ಟು ಸಬ್ಸ್ಕ್ರೈಬ್ ಮೈ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಟುಡೇ ಇಟ್ಸೆಲ್ಫ್. ಇವತ್ತೇ ಈ ಕಾರ್ಯಕ್ರಮ ಮುಗಿದ ಮೇಲೆ, ಅಥವಾ ನೀವು ಲ್ಯಾಪ್ಟಾಪ್ ಅಲ್ಲಿ ಇದ್ರೆ ಮೊಬೈಲ್ ನಲ್ಲಿ ಈಗಲೇ ಮಾಡಂಗಿದ್ರೆ ಮಾಡ್ಬಿಡ್ರಿ. ಕನ್ನಡ ಚಾನಲ್ 17,000 ಜನ ಸಬ್ಸ್ಕ್ರೈಬರ್ ಆದ್ರು. ಇಂಗ್ಲಿಷ್ ಚಾನಲ್ ಇನ್ನು 2,500 ಹತ್ರ ಇದ್ದಾರೆ. ಇಂಗ್ಲಿಷ್ ಚಾನಲ್ ಆಗಿ, ಯಾಕಂದ್ರೆ ಇಂಗ್ಲಿಷ್ ವಿಡಿಯೋಸ್ ಇನ್ಮೇಲೆ ಹೆಚ್ಚು ಹಾಕ್ತಾ ಇದ್ದೇನೆ. ಓಕೆ, ಇಂಗ್ಲಿಷ್ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಭಾಗವಹಿಸಿದ್ರಂತೆ. ಸೊ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ 1,400ಕ್ಕೂ ಮಿಗಿಲಾದಂತಹ ವಿಡಿಯೋಗಳನ್ನ ಈಗಾಗಲೇ ಹಾಕಿದ್ದೇನೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಅಂದ್ರೆ, ಅಬ್ಸರ್ವ್ ಪ್ಲೇಲಿಸ್ಟ್ ನ ಅಬ್ಸರ್ವ್ ಮಾಡಿ. ಅದರಲ್ಲಿ ಕ್ಯಾಟಗರಿ ಮಾಡಿದ್ದೀನಿ, ಒಂದು 30 ಕ್ಯಾಟಗರೀಸ್. ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅದರ ಪ್ರಕಾರ ವಿಡಿಯೋಗಳನ್ನ ನೋಡ್ಕೊಳ್ಳಿ, ನಿಮಗೆ ಅನುಕೂಲ ಆಗ್ತದೆ. ಯು ಕ್ಯಾನ್ ಕನೆಕ್ಟ್ ಮೀ ವಿತ್ ಸೋಷಿಯಲ್ ಮೀಡಿಯಾ. ಇನ್ನೊಂದ್ಸರಿ ಟೆಲಿಗ್ರಾಮ್ ಲಿಂಕ್ ನ ಈಗ ಮತ್ತೊಂದ್ಸರಿ ಹಾಕ್ಸ್ತಾ ಇದ್ದೇನೆ. ಟೆಲಿಗ್ರಾಮ್ ಲಿಂಕ್ ನ ಹಾಕಿರ್ತೇನೆ. ಫೇಸ್ಬುಕ್ ಪೇಜ್ ನ ಗಮನಿಸ್ಕೊಳ್ಳಿ. ಫೇಸ್ಬುಕ್ ಪೇಜ್ ಅಲ್ಲಿ, ಲಿಂಕ್ಡ್ ಇನ್ ನಲ್ಲಿ ಈಗಾಗಲೇ 6,500 ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಟ್ವಿಟರ್ ನಲ್ಲಿ ಕೂಡ ನನ್ನನ್ನ ಫಾಲೋ ಮಾಡಿ. ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ಮತ್ತಷ್ಟು ಆಕ್ಟಿವ್ ಆಗ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನ್ನ ಜೊತೆ ಫಾಲೋ ಮಾಡಬಹುದು. ಇವೆಲ್ಲವೂ ಫ್ರೀ, ಇವೆಲ್ಲವೂ ನಿಮ್ಗೆ ಉಚಿತ. ಎಸ್ಪೆಷಲಿ ಟೆಲಿಗ್ರಾಮ್ ಗ್ರೂಪ್ ಅಂತ ನೀವು ಜಾಯಿನ್ ಆಗ್ಬಿಟ್ರೆ 1 ಪಾಯಿಂಟ್ ಕಮ್ಯುನಿಕೇಶನ್. ನಾನು ಎಲ್ಲರಿಗೂ, ನಾನು ಯಾರೇ ಸಂಪರ್ಕಕ್ಕೆ ಬಂದ್ರು ಹೇಳ್ತಾ ಇದ್ದೀನಿ, ಅದು ನೋಡ್ರಿ ಉಚಿತ, ಫ್ರೀ ಕೊಡ್ತಾ ಇದ್ದೀನಿ. ಒಳ್ಳೆ ವಿಡಿಯೋಗಳು, ಒಳ್ಳೆ ಇಮೇಜ್ಗಳು, ಒಳ್ಳೆ ಪುಸ್ತಕಗಳು, ಇ ಬುಕ್ಗಳು ಇದ್ರೆ ಅದನ್ನ ಉಚಿತವಾಗಿ ನಾನು ಟೆಲಿಗ್ರಾಮ್ ನಲ್ಲಿ ಕೊಡ್ತಾ ಇದ್ದೀನಿ. ಇಟ್ ಈಸ್ ಎ ಗಿಫ್ಟ್ ಫಾರ್ ಯು. ಇವತ್ತು ಯಾರ್ಯಾರು ಬಂದಿದ್ದೀರಿ ಅವರೆಲ್ಲರಿಗೂ ನನ್ನ ಟೆಲಿಗ್ರಾಮ್ ಗ್ರೂಪ್ ಗಿಫ್ಟ್ ಅಂತ ಅನ್ಕೊಂಡು. ಓಕೆ, ಟುಡೇ ಇಟ್ಸ್ ಮೈ ಗಿಫ್ಟ್. ಪ್ಲೀಸ್ ಕನೆಕ್ಟ್ ಟು ಮೀ. ಯಾಕಂದ್ರೆ ಏನಂದ್ರೆ, ಒಂದು ಟೆಂಡೆನ್ಸಿ ನೋಡಿದೀನಿ ನಮ್ಮ ಪಾರ್ಟಿಸಿಪೆಂಟ್ಸ್ ಅಲ್ಲಿ, ಅದು ಕನ್ನಡಿಗರಲ್ಲಿ. ಏನಂದ್ರೆ ತಕ್ಷಣಕ್ಕೆ ಮಾಡೋಣ ಅಂದ್ಕೊಂಡು ಆಮೇಲೆ ಮುಂದೂಡ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಅದಾಗಬಾರದು ಅನ್ನೋದಕ್ಕೆ ನಾನು ಎಚ್ಚರಿಸ್ತಾ ಇದ್ದೇನೆ. ಸ್ನೇಹಿತರೆ, ಸ್ಟಾಪ್ ವಿಶ್ ಮಾಡೋದನ್ನ ನಿಲ್ಲಿಸ್ಬಿಡಿ. ಇನ್ಮೇಲೆ ಕೆಲಸ ಮಾಡೋದನ್ನ ಶುರು ಮಾಡಿ. ಸ್ಟಾರ್ಟ್ ಡೂಯಿಂಗ್. ಓಕೆ, ನೌ ಈಸ್ ಆಲ್ವೇಸ್ ಪವರ್ಫುಲ್. ಈಗ ಅನ್ನೋದು ತುಂಬಾ ಪವರ್ಫುಲ್. ಅದಕ್ಕೇನೆ ನೀವು ವರ್ಕ್ಶಾಪ್ ಕೂಡ ಈಗಲೇ ರಿಜಿಸ್ಟರ್ ಆಗಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಜುಲೈ 12 ಅಂತ ನಿಮ್ಗೆ ಈಗಾಗಲೇ ಹೇಳಿದೆ. ಅದು ಟೈಮ್ ಮ್ಯಾನೇಜ್ಮೆಂಟ್. ಈ ಚಿತ್ರ ಯಾಕೆ ಆರಿಸ್ತೆ ಗೊತ್ತಾ? ನೀವೇ ಆ ಟೈಮ್ ನ ಕರೆಕ್ಟ್ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಸೆಟ್ ಮಾಡ್ಕೊಳ್ಳಿ ಅಂತ. ಓಕೆ ಸ್ನೇಹಿತರೆ, ನಿಮ್ಗೆ ಈಗ ನೆಕ್ಸ್ಟ್ ಪ್ರಶ್ನೆ, ಸಾರ್ ಇದಕ್ಕೆ ಎಷ್ಟು ಸರ್ ಫೀಸು ಅಂತ. ಇಷ್ಟ ಸರ್ ವರ್ಕ್ಶಾಪ್ ಚಾರ್ಜು? ಮೂಲ್ಯ ನಿಜ ಹೇಳ್ತೀನಿ, 5,000 ರೂಪಾಯಿ. ಆದ್ರೆ ನನಗೆ ಗೊತ್ತಿಲ್ವಾ, ನಿಮ್ಮ ಹತ್ರ ಎಷ್ಟೊಂದು ಕೇಳಕ್ಕಾಗುತ್ತಾ? 999 ಕೇಳೋಣ ಅಂತ ಅಂದ್ಕೊಂಡೆ. ಆದ್ರೂ ಈ ಲಾಕ್ಡೌನ್ ಕಂಟಿನ್ಯೂ ಆಗೋಗಿದೆ, ಕೆಲವರಿಗೆಲ್ಲ ಸಮಸ್ಯೆ ಇದೆ. ಬಟ್ ಆದ್ರೂ ಅವ್ರ ಜೀವನನ ಉದ್ಧಾರ ಮಾಡಬೇಕು, ಅವ್ರ ಅಭಿವೃದ್ಧಿ ಹೊಂದಬೇಕು ಅನ್ನೋ ದೃಷ್ಟಿಯಿಂದ, ಸಾಮಾಜಿಕ ಕಳಕಳಿಯಿಂದ ಸ್ನೇಹಿತರೆ ಈ ಹಣಕ್ಕೆ ನಾನು ಫೈನಲೈಸ್ ಮಾಡಿದ್ದೇವೆ. ಈ ಕಳೆದ 10 ವರ್ಕ್ಶಾಪ್ಗಳನ್ನು ಇದೇ ಹಣಕ್ಕೆ ಮಾಡ್ಕೊಂಡು ಬಂದಿದ್ದೇನೆ. ಓಕೆ, ಜಾಸ್ತಿ ಮಾಡಿಲ್ಲ. ಇದು 11ನೇ ವರ್ಕ್ಶಾಪ್ ಸಮಯ ನಿರ್ವಹಣೆ ಬಗ್ಗೆ. ಈಗಾಗಲೇ ಇಲ್ಲಿ 7-8 ಜನ ನನ್ನ ಅರ್ಲಿಯರ್ ವರ್ಕ್ಶಾಪ್ಗೆ ಬಂದಿದ್ದಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರ ಕೈಲಿ ನಾನು ಮಾತಾಡಿಸ್ತೀನಿ. ದಾದಾ ಪೀರ್ ಅಂತ ಬಂದಿದ್ದಾರೆ, ಅವ್ರು ಅವಾಗ್ಲೇ ಬಂದಿರ್ಲಿಲ್ಲ. ಅವ್ರ ಕೈಲಿ ಈಗ ಮಾತಾಡಿಸ್ತೀನಿ ನಾನು.
ಅವರು ಅವ್ರ ಅನುಭವನ ಹೇಳ್ಕೊಳ್ತಾರೆ. ಯಾಕೆಂದ್ರೆ ಅವರು ನನ್ನ 10 ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ. 1.5 ತಿಂಗಳು ಫೇಸ್ಬುಕ್ ಲೈವ್ ಬಂದೆ, ಅಲ್ಲೆಲ್ಲ ಕೂಡ ಅವರು ಇದು ಮಾಡಿದ್ದಾರೆ. ಹಾಗಾದ್ರೆ ಸರ್ ಈ 599 ಕಟ್ಟೋದು ಹೆಂಗೆ? ಒಂದು, ನೀವು ಕಾಲ್ ಮಾಡ್ಕೊಂಡು ಡೀಟೇಲ್ಸ್ ತಗೋಬಹುದು. ಆದ್ರೆ ನಾನು ಈಗ ಇನ್ಫಾರ್ಮೇಶನ್ ಕೊಟ್ಬಿಡ್ತಾ ಇದ್ದೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಗೂಗಲ್ ಪೇ ಅಥವಾ ಫೋನ್ ಪೇ ನಲ್ಲಿ ಮಾಡೋರು ಈ ನಂಬರ್ ನೋಟ್ ಮಾಡ್ಕೊಳ್ಳಿ, 9148685357. 599 rupeesನ ಪೇ ಮಾಡುವ ಗೂಗಲ್ ಪೇ ಅಥವಾ ಫೋನ್ ಪೇ ಗ್ರಾಹಕರೇ ಈ ದೂರವಾಣಿ ಸಂಖ್ಯೆಗೆ ನೀವು ಕಳುಹಿಸಿ. ಕ್ಲಿಯರ್? ನಂಬರ್ ನೋಟ್ ಮಾಡ್ಕೊಂಡ್ರಿ ಅಥವಾ ಸ್ಕ್ರೀನ್ ಶಾಟ್ ತಗೊಂಡ್ರು ಆಯ್ತು. ಜೊತೆ ಈ ಇನ್ಸ್ಟಾ ಮೋಜೋ ಅಂತ ನೀವು ಕೇಳಿರ್ಬೋದು, ಅದರ ಲಿಂಕ್ ನ ಈಗ ಚಾಟ್ ಬಾಕ್ಸ್ ಹಾಕ್ತಾ ಇದ್ದೀವಿ. ಈ ಇನ್ಸ್ಟಾ ಮೋಜೋ ಲಿಂಕ್ ಏನ್ ಮಾಡುತ್ತೆ ಅಂದ್ರೆ ಸೀದಾ ನಿಮ್ಮ ಕರ್ಕೊಂಡು ಹೋಗುತ್ತೆ ಬ್ಯಾಂಕ್ ಡೀಟೇಲ್ಸ್. ಸೊ ಈ ಲಿಂಕ್ ಇಂದಾನೆ ಪೇ ಮಾಡ್ಬಿಡ್ಬೋದು. ವರ್ಕ್ ವಿಲ್ ಬಿ ಫಿನಿಶ್. ಆ ಲಿಂಕ್ ಈಗ ಪೋಸ್ಟ್ ಆಗಿದೆ, ಗಮನಿಸಿ. ಓಕೆ ಸರ್, ಇಲ್ಲ ಸರ್ ನಾನು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ನನ್ನ ಪರ್ಸನಲ್ ಅಕೌಂಟೇ ಕೊಟ್ಟಿದ್ದೀನಿ ನಾನೀಗ. ಓಕೆ, ನನ್ನ ಪರ್ಸನಲ್ ಅಕೌಂಟ್ಗೆ ನೀವು ಡೈರೆಕ್ಟ್ ಆಗಿ ಹಾಕಬಹುದು. ಜೆ.ಪಿ. ನಗರ್, ICICI ಬ್ಯಾಂಕ್, SB ಅಕೌಂಟ್ ನಂಬರ್ NG ಜಯಪ್ರಕಾಶ್ ಅನ್ನೋ ಹೆಸರಲ್ಲಿ ಇದೆ. ಇದನ್ನ ಫೋಟೋ ಸ್ಕ್ರೀನ್ ಶಾಟ್ ಅಥವಾ ಬರ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಸಮಯ ಕೊಟ್ಟಿದ್ದೀನಿ, ಯು ಕ್ಯಾನ್ ನೋಟ್ ಡೌನ್. ಅಂಡ್ ಒನ್ ಮೋರ್ ಥಿಂಗ್, ನಾನು ಈ ವಿಡಿಯೋನ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ಓಕೆ, ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ, ಒಂದು ಸಪರೇಟ್ ಗ್ರೂಪ್ ಮಾಡಿದ್ದೀನಿ. ಏನಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ. ಏನೇನು ಝೂಮ್ ವರ್ಕ್ಶಾಪ್ ಇತ್ತು ಅದನ್ನೆಲ್ಲ ಈ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ ಟೈಟ್ಲ್ ಹಾಕಿದ್ದೀನಿ. ಓಕೆ, ಗ್ರೂಪ್ ಫೋಲ್ಡರ್, ಅದ್ರ ಕೆಳಗಡೆ ಈ ವಿಡಿಯೋ ಇವತ್ತು ರಾತ್ರಿ ಹಾಕಿರ್ತೀನಿ. ಅದನ್ನ ಇನ್ನೊಂದ್ಸರಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಯಾಕೆಂದ್ರೆ ಇಲ್ಲಿ ಏನಾದ್ರು ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನನ್ನ ಅಡ್ವೈಸ್ ಏನ್ ಗೊತ್ತಾ, ನಾ ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ 2-3 ಸರಿ ನೋಡ್ಬೇಕ್ರಿ, ಆವಾಗಲೇ ಮೈಂಡಿಗೆ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತಿನ ಕಾರ್ಯಕ್ರಮನ ನಾನು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಅಂದ್ರೆ ಜಯಪ್ರಕಾಶ್ ನಾಗ್ತಿಲ್ ಯೂಟ್ಯೂಬ್ ಚಾನಲ್ ಹಾಕ್ತಾ ಇದ್ದೇನೆ. ಓಕೆ, ನಾನು ಆಗ್ಲೇ ಆರಂಭದಲ್ಲಿ ಒಂದು ಮಾತು ಹೇಳಿದ್ದೆ. ಇವತ್ತು ನಿನ್ನೆ ಮತ್ತು ಇವತ್ತೇ 10-12 ವರ್ಷಗಳ ಹಿಂದಿನ ಒಂದು ಆಡಿಯೋ ಬುಕ್ ನ ಇವತ್ತು ಲಾಂಚ್ ಮಾಡ್ತಾ ಇದ್ದೇನೆ. ಓಕೆ, ಇದನ್ನ ಒಂದು 8 ಸರಿ 10 ಸರಿ ಕೇಳ್ಬಿಟ್ರೆ ಡೆಫಿನೆಟ್ ಆಗಿ ನಿಮ್ ಲೈಫ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಈಗ ಒಬ್ರು XMLA ಆದ್ರು ವೇಳೆಯ ವಯ್ಯಾರ ಆಡಿಯೋನ ಕೇಳೇನೆ ನನ್ನ ಫ್ರೆಂಡ್ಶಿಪ್ ಬಯಸಿದ್ರು. ವಿಶೇಷವಾಗಿ ತಮಾಷೆ ಏನು ಅಂದ್ರೆ ಅಥವಾ ಕುತೂಹಲ ನಿಮ್ಗೆ ಏನಂದ್ರೆ ಒಂದು ಸಂತೋಷವಾಗಿ ಹಂಚ್ಕೋಬೇಕಂದ್ರೆ, ಅವರು ಹೋದ್ವಾರ ನನ್ನ ಹುಡುಕೊಂಡು ಬಂದು ಒಂದು ವಾಚ್ನ ಗಿಫ್ಟ್ ಕೊಟ್ರು. ಅವ್ರು ಯಾವಾಗ್ಲೂ ಹೇಳೋರು, ನಾನು ಕಾರಲ್ಲಿ ಕೇಳ್ತಾ ಇದ್ದೆ ಸರ್ ವೇಳೆಯ ವಯ್ಯಾರ ಅಂತ. ತುಂಬಾ ಒಂದು ಕಾಸ್ಟ್ಲಿ ವಾಚ್ನ ಗಿಫ್ಟ್ ಕೊಟ್ಟೋಗಿದ್ದಾರೆ. ಓಕೆ, ಸೊ ಸ್ನೇಹಿತರೆ, ಈ ವೇಳೆಯ ವಯ್ಯಾರದ ಆಡಿಯೋ ಬುಕ್ ಮೌಲ್ಯ 3,000 ರೂಪಾಯಿಗಳು. ಆದ್ರೆ ನಾ ಅಷ್ಟು ಕೇಳಕ್ಕಾಗತ್ತಾ ನಿಮ್ನ? 300 ರೂಪಾಯಿ. ಆದ್ರೆ ಇವತ್ತಿಗೆ ಮಾತ್ರ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಈ ಅಕೌಂಟ್ ಡೀಟೇಲ್ಸ್, ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಇವತ್ತೇ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಹಾಕಿದವರಿಗೆ ಮಾತ್ರ 200 rupees. ಓಕೆ, ಸೊ ಐ ಥಿಂಕ್ ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಾ. ನಾನು ಇದು ಆಡಿಯೋ ಮಾಡಕ್ಕೆ 1 ವರ್ಷ ಹೋಮ್ ವರ್ಕ್ ಮಾಡಿದ್ದೀನಿ. 1 ವರ್ಷ ಹೋಮ್ ವರ್ಕ್ ಮಾಡಿ, ಸಿಂಗರ್ ಅಮೆರಿಕನಲ್ಲಿ ಇದ್ದಿದ್ದು ಅವ್ರಿಗೆ ಸ್ಕ್ರಿಪ್ಟ್ ಕಳಿಸಿ, ಅವರು ಹಾಡನ್ನು ರೆಕಾರ್ಡ್ ಮಾಡಿ, ನನ್ನ ಮಾತನ್ನ ಇಲ್ಲೊಂದು ಸ್ಟುಡಿಯೋನಲ್ಲಿ ಪೇಸ್ಟ್ ಮಾಡಿ, ಸಿಕ್ಕಾಪಟ್ಟೆ ಹೋಮ್ ವರ್ಕ್ ಮಾಡಿ ಕಷ್ಟಪಟ್ಟಿದ್ದೀವಿ. ಇವತ್ತಿಗೆ ಮಾತ್ರ ಈ ಆಫರ್, ಇವತ್ತು ಪೇ ಮಾಡಿದವ್ರಿಗೆ ಮಾತ್ರ ಅಂತ ಹೇಳ್ತಾ, ಸ್ನೇಹಿತರೆ, ಈ ಸುಮಾರು 1 ತಾಸೆ ಆಗೋಯ್ತು ನನ್ನ ಪರಿಚಯ ಮತ್ತೆ ನನ್ನ ಮಾತು ಎಲ್ಲ ಸೇರಿ. ಓಕೆ, ಸೊ ಈಗ ಸ್ವಲ್ಪ ಹೊತ್ತು ನಿಮ್ಮನ್ನು ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ಅಷ್ಟರೊಳಗಡೆ ಯಾರ್ಯಾರು ಪೇ ಮಾಡಬೇಕು ಅಂತ ಪೇ ಮಾಡಿ. ಇನ್ನೇನಾರು ಅನುಮಾನ ಇದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳು. ಮೊದಲನೇದಾಗಿ, ಯಾರಿಗೆ ಈ ಒಂದು ನಮ್ಮ ಒಂದು ವರ್ಕ್ಶಾಪ್ ಬಗ್ಗೆ ಅಥವಾ ನನ್ನ ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆ ಕೇಳ್ತೀರಿ, ಅವ್ರಿಗೆ ಫಸ್ಟ್ ಚಾನ್ಸ್ ಕೊಡ್ತೀನಿ. ಅದಾದ್ಮೇಲೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳು, ಅದಾದ್ಮೇಲೆ ಡೌಟ್ಸ್, ಅದಾದ್ಮೇಲೆ ಬ್ಯೂಟಿಫುಲ್ ನೈಟ್ ಹೇಳ್ತೇನೆ. ನಾವು ಬೆಳಗ್ಗೆ ಎದ್ದು ಯೋಗ ಮಾಡ್ಕೊಂತೀವಿ, ಮತ್ತೆ ಅಡ್ಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಎಲ್ಲಾರ್ಗೆ ಸಂಬಳಿಸಿ ಮತ್ತು ಹೋಗ್ಬೇಕು. ಮತ್ತೆ ನಮಗೆ ಇವಾಗಿನ ಪರಿಸ್ಥಿತಿಲಿ ಬಸ್ ಸಿಗಲ್ಲ, ಆಟೋ ಸಿಗಲ್ಲ, ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಹೋಗ್ಬೇಕು. ಆ ರೀತಿ ಅವಾಗ ಯಾವ ರೀತಿ ಸಮಯ ಪಾಲನೆ ಮಾಡ್ಬೋದು ಅಂತ. ಇಲ್ಲ, ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ.
ಇದು ಏನಂದ್ರೆ ಇಂಡಿವಿಜುವಲ್ ಆಗಿ ಈಗ ಇಲ್ಲಿರುವ ಇಷ್ಟು ಜನರ ಬದುಕು ಪ್ರತಿದಿನ ಬೇರೆ ಬೇರೆ ತರ ಇರುತ್ತೆ. ನಾನು ಏನ್ ಮಾಡ್ತೇನೆ ಅಂದ್ರೆ ನೋಡ್ರಿ ಹೀಗೀಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿರ್ತೀವಿ. ಇಲ್ಲಿ ಹೇಳುವ ಸೂತ್ರಗಳನ್ನ ನೀವು ಅಳವಡಿಸ್ಕೊಳ್ಳಕ್ಕೆ ನಿಮ್ಗೆ ಮಾರ್ಗದರ್ಶನವನ್ನ ನಮ್ಮ ಶಿಬಿರದಲ್ಲಿ ನೀಡ್ತೇವೆ. ಸೊ ನೀವು ನಮ್ ಜೊತೆ ಈಗ 1 ಗಂಟೆ ಇದ್ದಾಗ ನೀವು ಇದ್ರ ಒಂದು ಪ್ರವೇಶ ಮಾಹಿತಿ ಸಿಕ್ಕಿದೆ ಸಮಯದ ಬಗ್ಗೆ. ಇನ್ನೊಂದ್ ಸ್ವಲ್ಪ ಒಳಗಡೆ ಬರ್ಬೇಕು ಅಂದ್ರೆ ನಮ್ಮ ಶಿಬಿರಕ್ಕೆ ಬಂದ್ರೆ ಒಳ್ಳೇದು ಅಂತ ಬಯಸ್ತಾ ಇದ್ದೀನಿ. ಜೊತೆಗೆ ನಿಮ್ ಹೆಸರು ಚೆನ್ನಾಗಿದೆ, ಮಾನಸ. ಮನ್ಸು ಸರಿಯಾಗಿ ಇಟ್ಕೋಬೇಕು. ಮನ್ಸು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಟೈಮ್ ಸಖತ್ತಾಗಿ ಮಾಡ್ಬೋದು, ಬದುಕನ್ ಚೆನ್ನಾಗಿ ಅನುಭವಿಸ್ಬೋದು. ಏನಂತೀರಾ ಮನ್ಸ? ಎಸ್ ಸರ್, ನೀವು ನಮ್ ಡಿಪಾರ್ಟ್ಮೆಂಟ್ ಗೆ ಒಂದ್ಸಲ ಬಂದು ಮಾತಾಡುವ ಸಮಯ ಪಾಲನೆ ಯಾವ ರೀತಿ ಮಾಡೋದು ಅಂತ. ಓಕೆ, ನೀವು ಯಾವ ಡಿಪಾರ್ಟ್ಮೆಂಟು? ನಮ್ದು ಕಾಲೇಜು ಶಿಕ್ಷಣ ಇಲಾಖೆ ಸರ್. ಕಾಲೇಜು ಶಿಕ್ಷಣ ಇಲಾಖೆಗೆ 3 ವರ್ಷಗಳ ಕಾಲ 25,000 ಸ್ಟೂಡೆಂಟ್ಸ್ಗೆ ಅಡ್ರೆಸ್ ಮಾಡಿದ್ದೀನಿ ಒಟ್ಟು ನಾನು ಒಂದು ಪ್ರಾಜೆಕ್ಟ್ ಅಲ್ಲಿ. ನೀವು ಪ್ರಪೋಸ್ ಮಾಡಿ ನೋಡೋಣ. ಏನಿಲ್ಲ, ಈಗ ಮೇಡಮ್ ಕೇಳಿರೋ ಪ್ರಶ್ನೆ, ನಾನು ಆಕ್ಚುಲಿ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ನಾವು ನಮ್ ಕೆಲ್ಸಗಳನ್ನ ನಾವು ಇದು ಕೆಲಸ ಆದ್ಮೇಲೆ ಇದು ಕೆಲಸ ಮಾಡ್ಕೊಂಡ್ರೆ ನಾವು ಈ ಟೈಮ್ಗೆ ಇದ್ ಮುಗಿಸ್ಲೇಬೇಕು ಅಂತ ಮೊದ್ಲೇ ನಾವು ಫಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಟೆನ್ಷನ್ ಇರಲ್ಲ. ಇದಕ್ಕೆ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಫಸ್ಟ್ ರೂಲ್ ಅಂದ್ರೆ ಬೇಗ ಎದ್ದೇಳ್ಬೇಕು. ಬೇಗ ಎದ್ಕೊಂಡು ಮತ್ತೆ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನ ನಾನು ಯಾವ್ಯಾವ ಕೆಲಸನ ಮಾಡಿ ಮುಗಿಸ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ಕೋಬೇಕು ಬೆಳಗಿನ ಸಮಯದಲ್ಲಿ. ಈ ಡಿಸೈಡ್ ಮಾಡ್ಕೋಬೇಕಂತಂದ್ರೆ ಹಿಂದಿನ ದಿನ ನಾನು ನಾಳೆ ಯಾವ ಕೆಲ್ಸಕ್ಕೆ ಹೋದ್ರೆ ಏನೇನ್ ಥಿಂಗ್ಸ್ ತಗೊಂಡೋಗ್ಬೇಕು. ಯಾವ್ದೋ ಒಂದು ಪ್ಲೇಸ್ಗೆ ಹೋಗಿರ್ತೀವಿ, ಅಲ್ಲಿ ನಿಮ್ಮ ಹೆಸರೇನು? ಸರಿ, ಅದು ಆಡಿಯೋ ನಾವು ಪೇ ಮಾಡಿದ್ಮೇಲೆ ನೀವು ಹೋಮ್ ಡೆಲಿವರಿ? ಹೌದು, ನಾವು ಅದಕ್ಕೆ ಲಿಂಕ್ ಕಳಿಸ್ತೇವೆ. ಓಕೆ, ಆಡಿಯೋ ಬುಕ್ ನೀವು ಕೇಳೋದಕ್ಕೆ ಲಿಂಕ್ ಕಳಿಸ್ತೇವೆ ಪೇ ಮಾಡಿದ್ಮೇಲೆ. ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ನಾನು ಯೂಟ್ಯೂಬ್ ನಲ್ಲಿ ನೋಡಿ ಸುಮಾರು ಮಾಹಿತಿಗಳಿದೆ. ಭಾನುವಾರದ ಶಿಬಿರಕ್ಕೆ ಬನ್ನಿ, ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು. ತುಂಬಾ ನಾಲೆಜ್ ಅಂದ್ರೆ ಸಿಕ್ತು ಇವತ್ತು ಬಂದಿದ್ದು ವಿಡಿಯೋಗೆ. ಅಂಡ್ ಸರ್, ಅದು ಆಡಿಯೋ ಬುಕ್ ಅಂತ ಹೇಳಿದ್ರೆ ಅದು ಲಿಮಿಟ್ ಎಷ್ಟಿರುತ್ತೆ? ಎಷ್ಟು ದಿನ? ಅಲ್ಲ ಅಂದ್ರೆ ಲೈಫ್ ಟೈಮ್ ಅಲ್ಲ, ನಾವು ಲೈಫ್ ಟೈಮ್ ಯಾವಾಗಾದ್ರೂ ಕೇಳ್ಬೋದಾ? ಹೌದು. ಓಕೆ ಸರ್. ಓಕೆ, ಸಂಡೇ ಸುಂದರ ಸಂಜೆ ಸರ್ ಎಲ್ಲರಿಗೂ. ಸರ್, ನಾನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ 30-40 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದ ಸರ್. ರಿಟೈರ್ಡ್ ಆದ್ಮೇಲೆ ನಾವೆಲ್ಲ ಸಾಧನೆ ಆಗಿದೆ, ಕಂಫರ್ಟ್ ಝೋನ್ ಅಲ್ಲಿ ಇದೀವಿ ಅಂತ ಅನ್ಕೊಂಡೆ. ಬಟ್ ಕಲಿಕೆ ನಿರಂತರ. ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನಾವು ಸೆಡೆಂಟರಿ ಲೈಫ್ ಆಗುತ್ತೆ ಅಂತ ಹೇಳಿ ಕೊನೆಗೆ ನಿಮ್ಮ ಪರಿಚಯ ಇತ್ತು. ಹಾಗಾಗಿ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಂದೆ. 3 ತಿಂಗಳಿಂದ ನಾವು ಫೇಸ್ಬುಕ್, ಆಮೇಲೆ ಝೂಮ್, ಆಮೇಲೆ 10 ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಸರ್. ಅದರಲ್ಲಿ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಾವು 35, 40, 50 ವರ್ಷ ಇಷ್ಟೆಲ್ಲ ಕಷ್ಟಪಡ್ಬೇಕಿತ್ತ ಅಂತ ನಮಗ್ ನಾವೇ ತಿದ್ಕೊಂಡು, ನಮಗ್ ನಾವೇ ರೂಪಿಸ್ಕೊಂಡು ನಮ್ಗೇನೋ ಜೀವನ ಮಾಡ್ಕೊಳ್ಳೋದಕ್ಕೆ. ನಿಮ್ಮಲ್ಲಿ ಎಲ್ಲಾ ಸೂತ್ರಗಳಿದಾವೆ. ಎಲ್ಲಾ ವರ್ಗದ ಜನರಿಗೆ, ಯಾವುದೇ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಯಾವುದೇ ಕ್ವಾಲಿಫಿಕೇಶನ್ ಇದ್ರೂ ಸಹ ತಮಗೆ ತಾವು ಏನು ಬಯಸ್ತಿರೋ ಅದನ್ನ ಅವರು ಸಾಧನೆ ಮಾಡ್ಕೋಬಹುದು ಬಹಳ ಸುಲಭವಾಗಿ. ಬರೀ 3 ವರ್ಷದಲ್ಲಿ ಸಾಧನೆ ಮಾಡ್ಬೋದು, 5 ವರ್ಷದಲ್ಲಿ ಮಾಡ್ಬೋದು. ನಮ್ಮ ತರ 40-50 ವರ್ಷ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಂತ ಮಾರ್ಗದರ್ಶನ ನಮಗೆ ಸಿಕ್ಕಿದ್ದೇ ಆಗಿದ್ರೆ ನಾವು 100 ವರ್ಷ 200 ವರ್ಷ 3-4 ಜನರೇಷನ್ ಕುತ್ಕೊಳ್ತಿಲ್ಲೋ ಅಷ್ಟು ನಾವು ಬಹಳಷ್ಟು ವ್ಯವಸ್ಥಿತವಾಗಿ ನಾವು ಬದುಕಬೋದಿತ್ತು ಅಂತ ಕಾಣುತ್ತೆ. ಅದನ್ನ ನಮ್ಮ ಯುವ ಪೀಳಿಗೆ ಏನಿದಾರಲ್ಲ ಸರ್, ಇವರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ನಮಗೆ ಮುಖ್ಯವಾಗಿ ನನಗೆ ಓದೋದು, ಬರೆಯೋದು, ಆಮೇಲೆ ಮಾತಾಡೋದು ಬಹಳ ಇಷ್ಟವಾದ ಸಬ್ಜೆಕ್ಟ್. ಆದ್ರೂ ಸಹ ಶಾಸ್ತ್ರೋಕ್ತವಾಗಿ ಬಹಳ ಪ್ರೊಸೀಜರ್ ಪ್ರಕಾರ ಮೆಥಾಡಿಕ್ ಆಗಿ ಎಷ್ಟು ಮಾತಾಡಬೇಕು, ಹೇಗೆ. ಹಲೋ, ಹೇಳಿ. ನಮ್ಮ ಜೀವನಕ್ಕೆ ನಾವಿಕ ನಾವೇ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮಗೆ ಹಬ್ಬಗಳನ್ನ ಆಚರಿಸೋದ್ರಲ್ಲಿ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ನಮ್ಮ ಬದುಕಿನಲ್ಲಿ ಉಳಿದಿರೋ ಎಷ್ಟು ಹಬ್ಬಗಳು ಅಂತ ಅಂದಾಗ ನಮ್ಗೆ ನಿಜವಾಗ್ಲೂ ಎಚ್ಚರಗೊಳ್ತೀವಿ, ಜಾಗೃತರಾಗ್ತೀವಿ. ಆಮೇಲೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಉಳಿದಿರುವಂತ ಕಾಲವನ್ನ ಅಂತ ನಮ್ಗೆ ಜಾಗೃತವಾಗತ್ತೆ. ಅಂತ ಒಂದು ಜಾಗೃತ ಭಾವವನ್ನ ನೀವು ಇವತ್ತು ನಮ್ಗೆ ಕೊಟ್ಟಿದ್ದೀರಾ ಅಂತ ನನ್ನ ಭಾವನೆ. ಯಾಕೆಂತಂದ್ರೆ ಥ್ಯಾಂಕ್ ಯು ಮುರಳೀಧರ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳಿದ್ದಕ್ಕೆ ಧನ್ಯವಾದಗಳು. ಶ್ರೀನಿವಾಸ್ 2 ನಿಮಿಷದಲ್ಲಿ ಸಮಪ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಶ್ರೀನಿವಾಸ್ ಕೂಡ ನಮ್ಮ ಆನ್ಲೈನ್ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ. 1-2-3 ನಮ್ದು ಈ ತರದ ಫ್ರೈಡೆ ಮೀಟಪ್ ಕೂಡ ಬಂದಿದ್ದಾರೆ. ಎಸ್ ಶ್ರೀನಿವಾಸ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ. ನಮಸ್ಕಾರ ಜಯಪ್ರಕಾಶ್ ಅಂತೇಳಿ ಅವರೇ.
ನಮಗೆ ಈ ಒಂದು ಶಾರ್ಟ್ ಟೈಮ್ ಅಲ್ಲಿ ನೀವು ಈ ಏನು ಸಮಯದ ಬಗ್ಗೆ ಹೇಗೆ ನಾವು ಮ್ಯಾನೇಜ್ ಮಾಡಬಹುದು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಅದೇ ರೀತಿ ಕೆಲವು ಕ್ಯಾಪ್ಷನ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಒಂದೊಂದು ಕ್ಯಾಪ್ಷನ್ಸ್ ಕೂಡ ಒಂದೊಂದು ಜೀವನದ ಅರ್ಥವನ್ನೇ ಸೂಚಿಸುತ್ತೆ. ಅಷ್ಟು ಚೆನ್ನಾಗಿ ನೀವು ಈ ರೀತಿ ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡೋದ್ರಿಂದ ಈಗ ಸುಮಾರು ಜನ ಹೊಸಬ್ರು ಬಂದಿದ್ದಾರೆ ಇವತ್ತು ಮೊದಲನೇ ಬಾರಿಗೆ, ಅವ್ರಿಗೆ ಏನ್ ಲಾಭ ಆಗ್ಬಹುದು ಅಂತೀರಿ ಶ್ರೀನಿವಾಸ್? ಸರ್, ಈಗ ಯಾಕೆಂದ್ರೆ ಈಗ ನೀವೇನು ಕ್ಯಾಪ್ಷನ್ ಈಗ ನೀವೇನು ಹೇಳಿದ್ರಿ, ವರ್ಕ್ಶಾಪ್ ಅಟೆಂಡ್ ಆದಾಗ ಅವರಿಗೆ ಪ್ರಾಕ್ಟಿಕಲ್ ಆಗಿ ಇದು ಉಪಯೋಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಈಗ ನೀವು ಮಾಹಿತಿ ಕೊಟ್ಟಿದ್ದೀರಾ ವರ್ಕ್ಶಾಪ್, ಯಾಕೆ ನಾನು ಕೂಡ ಒಂದು ವರ್ಕ್ಶಾಪ್ ನಿಮ್ಮ 3 ಗಂಟೆ ನಿಮ್ಮ ನಂದನ ಪ್ಯಾಲೇಸ್ ಅವರಿದ್ರಲ್ಲ ಅವ್ರ ಜೊತೆ ನಾವು ಕೂತ್ಕೊಂಡಾಗ ಫುಲ್ ಕೂತ್ಕೊಂಡಾಗ ಈ ಸಂಪೂರ್ಣ ನಮಗೆ ಪರಿವರ್ತನೆ, ನಮ್ಮಲ್ಲಿ ನಾವೇ ಪರಿವರ್ತನೆ ಆಗುತ್ತೆ, ನಮ್ಗೆ ಅದು ಸದುಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ ಸರ್. ನನಗೆ ಅದು ಅನುಭವ ಆಗಿದೆ. ಥ್ಯಾಂಕ್ ಯು ಶ್ರೀನಿವಾಸ್. ಇವತ್ತು ಬ್ರೀಫ್ ಆಗಿ ತಗೊಳ್ತಾ ಇದ್ದೀನಿ. ಗ್ರೂಪ್ ಹಾಕಿ ಸರ್, ನೋಡ್ತೀನಿ, ಸೇವ್ ಮಾಡಿ ಇಟ್ಕೊಳ್ತೀವಿ. ಇಲ್ಲ, ಇದು ಯೂಟ್ಯೂಬ್ ಗೆ ಹಾಕಿರ್ತೇನೆ, ನೀವು ನೋಡಿ, ವಿಡಿಯೋನೇ ನೋಡಿ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಬೇರೆ ಬೇರೆ ಮಾಹಿತಿ ಬರುತ್ತೆ. ಸರಿ ಸರ್. ಆಮೇಲೆ ಇದು ಸಂಡೇ ವರ್ಕ್ಶಾಪ್ ಅಲ್ಲಿ ಮೀಟ್ ಆಗೋಣ ಸರ್. ಖಂಡಿತ ನಿಮ್ಗೆ ಖಂಡಿತವಾದ ಒಂದು ಗ್ಯಾರಂಟಿ ಕೊಡ್ತೀವಿ. ಮಾತಾಡಿ ಸರ್. ನಾನು ಈಗ ಪ್ರಿಪೇರ್ ಮಾಡ್ತಿದ್ದೀನಿ ಸರ್. ಇವಾಗ ಬ್ಯೂಟಿಫುಲ್ ಈವ್ನಿಂಗ್ ಸರ್. ಬ್ಯೂಟಿಫುಲ್ ಈವ್ನಿಂಗ್ ಸರ್. ತುಂಬಾ ಇವತ್ತಿನ ಕಾರ್ಯಕ್ರಮ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲಿ ಹೊಸ ಪಾರ್ಟಿಸಿಪೆಂಟ್ ಬಂದಿದ್ದಕ್ಕೆ ನಮ್ಗೂ ಸ್ವಲ್ಪ ಹುರುಪು ಜಾಸ್ತಿ ಬಂದಿದೆ ಸರ್ ಈ ಒಂದು ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ. ನಾವೀಗ ಕಳೆದ 3-4 ತಿಂಗಳಿಂದ ಜಯಪ್ರಕಾಶ್ ನಾಚಿಹಳ್ಳಿ ಸರ್ ಜೊತೆಯಲ್ಲಿ ಈಗ ಫೇಸ್ಬುಕ್ ಲೈವ್ ನಲ್ಲಿ ಮತ್ತೆ ಝೂಮ್ ಕಾರ್ಯಕ್ರಮದಲ್ಲಿ ಉಚಿತ ಕಾರ್ಯಕ್ರಮ ಕೂಡ ಸರ್ ತಗೊಂಡಿದ್ದಾರೆ. ಅದಲ್ಲದೆ ಮತ್ತೆ ನಾವು ವರ್ಕ್ಶಾಪ್ಸ್ ಅಲ್ಲಿ ಕೂಡ ಅಟೆಂಡ್ ಮಾಡಿದೀವಿ, ಸುಮಾರು 10 ವರ್ಕ್ಶಾಪ್ಸ್. ಪ್ರತಿಯೊಂದು ವರ್ಕ್ಶಾಪ್ ನಲ್ಲಿ ಬಹಳ ವಿಭಿನ್ನವಾದ ಸಬ್ಜೆಕ್ಟ್ಸ್ ಎಲ್ಲ ತಗೊಂಡು ಜಯಪ್ರಕಾಶ್ ನಾಚಿಹಳ್ಳಿ ಸರ್ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಜೀವನ ಯಾವ ರೀತಿ ನಾವು ಸುಧಾರಣೆ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ನಾವು ಮಾಡ್ಕೋಬೇಕು, ಯಾವ ರೀತಿ ನಾವು ಸಂವಹನೆ ಮಾಡಬೇಕು, ಆಮೇಲೆ ಬೇರೆ ಬೇರೆ ಕೌಶಲ್ಯಗಳು ಏನಿರ್ತವೆ, ಲೈಫ್ ಸ್ಕಿಲ್ಸ್, ಆ ಲೈಫ್ ಸ್ಕಿಲ್ಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಮ್ಮ ಎವ್ರಿಬಡಿ ಅಂಡ್ ಬ್ಯೂಟಿಫುಲ್ ಸ್ಮೈಲ್ ಫಾರ್ ಎವ್ರಿಬಡಿ. Sir, I attended, I am ex-JC, everybody knows. So I learned many training attended in JCs when I was there, a JC member and JC president and all. Sir, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ವರ್ಕ್ಶಾಪ್ ಬಗ್ಗೆ ಅಷ್ಟೇ ಬ್ರೀಫ್. ಇನ್ನು ರೀಸೆಂಟ್ಲಿ ವರ್ಕ್ಶಾಪ್ ಅಲ್ಲಿ ನಾನು ಕೆಲವು ಅಟೆಂಡ್ ಮಾಡಿದ್ದೀನಿ, ವರ್ಕ್ಶಾಪ್ ಪ್ಲಸ್ ನಿಮ್ಮ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಈ ತರ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ವರ್ಕ್ಶಾಪ್. ಬಟ್ ರೀಸೆಂಟ್ಲಿ ಕೆಲವು ಕಾರಣದಿಂದ ನಾನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಬಟ್ ಮ್ಯಾಕ್ಸಿಮಮ್ ಅಟೆಂಡೆಡ್. ಸೊ ಅದರಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫು, ಟೈಮ್ ಮ್ಯಾನೇಜ್ಮೆಂಟು, ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್, ಇದೆಲ್ಲ ವರ್ಕ್ಶಾಪ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ ಸರ್. ನಡಫ್ ಸರ್. ಹಲೋ. ಸುಂದರ ಸಂಜೆ. ಇವತ್ತಿನ ಈ ಕಾರ್ಯಕ್ರಮ ಟೈಮ್ ಮ್ಯಾನೇಜ್ಮೆಂಟು, ಈ ಯಾರು ತಮ್ಮ ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಇವತ್ತಿನ ಈ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕೇಳ್ಕೊಂಡ್ರಲ್ಲ, ಅವ್ರ ಟೈಮೇ ಬಹಳ ಮುಖ್ಯವಾದದ್ದು ಅಂತ. ಯಾಕಂದ್ರೆ ಇವತ್ತು 7:45 ನನಗೆ 7:25 ನಾನು ಬೇರೆ ಯಾವ್ದು ಕೆಲಸದಲ್ಲಿ ಇನ್ನೊಂದು ಕೆಲಸ ಬಂತು. ಅವಾಗ ಹೇಳಿದೆ, ಇಲ್ಲ ನನ್ನ ಪ್ರಯಾರಿಟಿ ಇವತ್ತು 7:45 ನಾನು ಇಲ್ಲಿ ಬರ್ಬೇಕು ಅಂತ. ಹಾಗೆ ಪ್ರಯಾರಿಟಿ ಚೇಂಜ್, ಬೇರೆ ಕಡೆ ಕೆಲಸ ಆಯ್ತು 7:35 ಈ ಟೈಮ್ ಮ್ಯಾನೇಜ್ ಮಾಡ್ತೀರಾ? ನಾನು ಈಗಾಗಲೇ ಹೇಳಿದೆ, ಪ್ರತಿ ಶುಕ್ರವಾರ 7:45 ಬನ್ನಿ. ಸರಿ ಸರ್, ಓಕೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳೋದಕ್ಕೆ ಸರ್. ಇಲ್ಲ, ಯು ಕ್ಯಾನ್ ಇನ್ಫಾರ್ಮ್ ಎವ್ರಿ ಫ್ರೈಡೆ 7:45. ಸೇಮ್ ಮೀಟಿಂಗ್ ಐಡಿ ಪಾಸ್ವರ್ಡ್ ಇರ್ತದೆ. ಓಕೆ ಸರ್, ಸರಿ ಸರ್, ಧನ್ಯವಾದ. ಧನ್ಯವಾದ. ಓಕೆ, ಎಸ್ ಜಂಗಲ್ ರಾಯ್ ಅವರೇ. ಬ್ಯೂಟಿಫುಲ್ ಈವ್ನಿಂಗ್ ಸರ್. ಎಸ್ ಸರ್. ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆಸ್ ಯು ಸೆಡ್, ಯು ನೋ, ಯಾರೇ ಆಗಲಿ ಜೀವನದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಯಾರು ಮಾಡಿರ್ತಾರೋ ಅವರು ಎತ್ತರಕ್ಕೆ ಏರ್ಲಿಕ್ಕೆ ಬಹಳ ಉಪಯೋಗ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾದ್ರೆ ನಮಗೆ ಎಲ್ರಿಗೂ ಇರ್ತಕ್ಕಂಥದ್ದು 24 ಗಂಟೆ ಮಾತ್ರ. ಪ್ರತಿಯೊಬ್ಬ ಮಾನವನಿಗೂ 24 ಗಂಟೆ ಇದೆ. ಆದರೆ ಅವರು ಆ 24 ಗಂಟೆಯಲ್ಲಿ
ಯಾವ್ದನ್ನ ಪ್ಲಾನ್ ಮಾಡ್ಕೊಂಡು ಪ್ರಿಯೋರಿಟೈಸ್ ಮಾಡ್ಕೊಂಡು ಅದನ್ನ ಕೆಲಸಗಳನ್ನು ಮುಗಿಸ್ತಾ ಹೋದ್ರೆ, ಇನ್ನು ಕೆಲವರು ಹೇಳ್ತಾರೆ ನನಗೂ ಇನ್ನು 2-3 ಗಂಟೆ ಉಳಿತು ಅನ್ನೋ ರೀತಿಯಲ್ಲಿ ಇರ್ಬೇಕು ಎಲ್ಲಾ ಕಾರ್ಯಕ್ರಮಗಳು ಮಾಡಿ. ಇದು ಬಹಳ ಚೆನ್ನಾಗಿ ಹೇಳಿ ಬಂದಿದೆ ಸರ್ ಇವತ್ತು. ಇನ್ನೊಂದು, ಯೆಸ್ಟರ್ಡೇ ಇಸ್ ಎ ಹಿಸ್ಟರಿ, ಟುಮಾರೋ ಇಸ್ ಎ ಮಿಸ್ಟರಿ, ಟುಡೇ ಇಸ್ ಅವರ್ ಮಾಸ್ಟರಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಯೆಸ್ಟರ್ಡೇ ಇಸ್ ಎ ಹಿಸ್ಟರಿ, ಟುಮಾರೋ ಇಸ್ ಎ ಮಿಸ್ಟರಿ, ವಿ ಡೋಂಟ್ ನೋ, ಟುಡೇ ಇಸ್ ಅವರ್ ಮಾಸ್ಟರಿ. ಅಂಡ್ ದ ಟುಡೇ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತ ಹೇಳಿದ್ರೆ, ದಿಸ್ ಈಸ್ ಅನ್ ಆಪರ್ಚುನಿಟಿ ಟು ಡೂ ಎ ವರ್ಕ್ ಬೆಟರ್ ದೆನ್ ಯೆಸ್ಟರ್ಡೇ. ಟುಡೇ ಮೀನ್ಸ್ ದಿಸ್ ಈಸ್ ಅನ್ ಆಪರ್ಚುನಿಟಿ ಟು ಡೂ ಎ ವರ್ಕ್ ಬೆಟರ್ ದೆನ್ ಯೆಸ್ಟರ್ಡೇ. ನಾನು ಅದು ಆ ವಿಷಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಯಾರ್ಯಾರು ನಾಳೆ ಅಂತ ಏನೋ ಮುಂದೂಡಿಕೆ ಮಾಡಿದಿರಾ, ನಾವು ಏನೇನೋ ಅನುಭವಿಸಬೇಕು, ಏನೇನೋ ತಿಳ್ಕೋಬೇಕು, ಕಲಿಬೇಕು ಅನ್ನೋ ಜಾಸ್ತಿ ಇರುತ್ತೆ. ಅದನ್ನು ಇಂಥ ವರ್ಕ್ಶಾಪ್ಗಳಲ್ಲಿ ನಾಳೆ ಅನ್ನದಿರ ಇವತ್ತು ಎನ್ರೋಲ್ ಮಾಡ್ಕೊಂಡು ಸೇರ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ನಾನು ಕೋರಿಕೆ ಮಾಡ್ತೀನಿ ಸರ್. ಎಸ್ ಚೆಂಗಲ್ ರಾಯ್ ಅವರು ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮ ಬಹಳ ಚೆನ್ನಾಗಿರುತ್ತೆ ಸರ್. ಟೈಮ್ ಈಸ್ ನಾಟ್ ಮನಿ. ಅನ್ನ ಕಳ್ಕೊಂಡ್ರೆ ಮತ್ತೆ ಯಾವ್ದಾದ್ರು ದುಡ್ಕೋಬಹುದು, ಸಮಯ ಹೋದ್ರೆ ಸಿಗೋದೇ ಇಲ್ಲ. ಬಾಯಿಯ ಬಿಟ್ಟುಕೊಂಡು ಗಂಟೆ ಹೊರಡಿತ್ತು, ಗಾಡಿ ಹೊರಡಿತ್ತು, ಕಣ್ ಬಿಟ್ಟು ನಿಂತುಕೊಂಡ. ಇದು ಒಂದು ಕನ್ನಡದ ಹಳ್ಳಿ ಮಾತು. ಟೈಮ್ ಅಂತ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಈ ನಾಡಿದ್ದಿನ ಭಾನುವಾರದ ವರ್ಕ್ಶಾಪ್ ನಲ್ಲಿ ತಮ್ಗೆಲ್ಲರಿಗೂ ಗೊತ್ತಾಗತ್ತೆ. ಇವತ್ತು ಒಂದು ಪ್ರಿವ್ಯೂಗೆ ಎಲ್ಲರೂ ಬಂದಿದ್ದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಪರವಾಗಿ, ಅದು ನಮ್ದು ಕಂಪ್ನಿ ಪರವಾಗಿ, ಮತ್ತು ಟ್ರೈನರ್, ಮೆಂಟರ್, ಆಥರ್, ಟಿವಿ ಆಂಕರ್ ಜಯಪ್ರಕಾಶ್ ನಾಗತಿಹಳ್ಳಿಯ ಅವರ ಪರವಾಗಿ ನಾನು ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸಂಡೇ ಎಲ್ಲರೂ ವರ್ಕ್ಶಾಪಿಗೆ ರಿಜಿಸ್ಟರ್ ಆಗಿ ಬನ್ನಿ. ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸಿಗೆ, ಬಂಧು ಬಳಗಕ್ಕೆ ಎಲ್ಲರಿಗೂ ಹೇಳಿ ವರ್ಕ್ಶಾಪಿಗೆ ಬಂದು ಎಲ್ಲರಿಗೂ ಬೆನಿಫಿಟ್ ಆಗ್ಲಿ. ಯಾಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಕ್ಸಸ್ಫುಲ್ ಪೀಪಲ್ ಇರ್ತಾರಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದನೇ ಅವ್ರಿಗೆಲ್ಲಾನು ಸಕ್ಸಸ್ ಬಂದಿರೋದು. ಧನ್ಯವಾದಗಳು, ನಮಸ್ಕಾರ. ಯತೀಶ್ ಅವರು ತುಂಬಾ ಸರಳವಾಗಿ, ಸುಸೂತ್ರವಾಗಿ, ಜೊತೆಗೆ ತುಂಬಾ ಒಳ್ಳೆಯ ನಮಸ್ಕಾರದೊಂದಿಗೆ ಎಲ್ರಿಗೂ ಧನ್ಯವಾದಗಳು ನೀಡಿದಿರಿ. ತಮಗೆ ಮತ್ತು ಇಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಓಕೆ, ಶುಭ ರಾತ್ರಿ, ಸುಂದರ ರಾತ್ರಿ, ಸುಂದರ ದಿನಗಳನ್ನ ನಮ್ಮ ಜೀವನದಲ್ಲಿ ಬರ್ತಾ ಇರುವ ಎಲ್ಲ ದಿನಗಳನ್ನ ಸುಂದರ ಮಾಡ್ಕೊಳ್ಳೋಣ. ಟಾಟಾ ಮಾಡ್ತಾ ಇದ್ದೀರಿ KN ಶ್ರೀನಿವಾಸ್. ಭಾನುವಾರ ಸಿಗೋಣ. ಥ್ಯಾಂಕ್ ಯು ಪ್ರಮೀಳಾ ಟೀಚರ್. ಥ್ಯಾಂಕ್ ಯು.